ಸಾಲ್ವೇಶ. ಸ್ವಾಮಿ, ಬ್ರಹ್ಮದತ್ತನಾಗಿರುವಂತಹ ನಾನು ಈ ಲೋಕದಲ್ಲಿ ಸಾಲ್ವ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆದೆ. ಭುಜಬಲದ ಸಾಮರ್ಥ್ಯದಿಂದಾಗಿಯೇ ಲೋಕದಲ್ಲಿ ಕೀರ್ತಿಯನ್ನ ಸಂಪಾದಿಸಿದವನು ನಾನು. ಹೋದಾಗ ಚಾವಡಿ ಸೇರಿದ್ದೇನೆ, ವಿಶೇಷ ಎದುರು ಬಂದಿದ್ದನು. ಇನಿತು ಗೋಪರಿ ಮಾತನಾಡುತ್ತ ಒಡಿದೆಯರು ಲಗುತ್ತಿರುವ ಕಾಲವೇ ಒಡಿತೆಯರು ನಗುತ್ತಿರುವ ಕಾಲವೇ ಜಗಪದ ನಿಶ್ಚಯಿಸಿ ಜಗಪದ ನಿಶ್ಚಯಿಸಿ ವನಜ ಮುಖಿಯರ ವರಿಸೆ ಬಂದಿರ್ತದಗೆ ವನಜ ಮುಖಿಯರ ವರಿಸೆ ಬಂದಿರ್ತದಗೆ ವಧು ದರ್ಶನವ ಮಂಗಲಯನುದ ಬೆರಗೆ ವಧು ದರ್ಶನವ ಮಂಗಲಯನುದ ಮಂಗಲಯನುದ ಮಾತಾಡಿಸುವೀಗ ಮಧುರ ವಚನದಲ್ಲಿ ಮಧುರ ವಚನದಲ್ಲಿ ಮಾತಾಡಿಸುವೀಗ ಮಧುರ ವಚನದಲ್ಲಿ ರೋಷ ಆವೇಶದಿಂದಲೇ ಹೊರಟವರು ನಾನು. ಒಮ್ಮೆಲೆ ನನ್ನ ಸಿಟ್ಟೆಲ್ಲವೂ ಶಾಂತವಾಗಿ ಹೋಯ್ತಲ್ಲ. ನಾನು ನನ್ನಂತವರಿಗೆ ಸಿಟ್ಟು ಬಂದ್ರೆ ಅಷ್ಟು ಸುಲಭದಲ್ಲಿ ಕಡಿಮೆ ಆಗುತ್ತದೆ ಹೇಳಿ? ಕಡಿಮೆ ಆಗಬೇಕು ಅಂತಾದ್ರೆ ಕಣ್ಣ ಮುಂದೆ ಅಂತದ್ದೇನಾದ್ರೂ ವಿಶೇಷವಾದಂತಹ ಸನ್ನಿವೇಶ ದೃಶ್ಯಗಳೇನಾದ್ರೂ ಎದುರಾಗಲೇಬೇಕು. ಈಗ ಆದಂತಹ ವಿಚಿತ್ರ ಅನುಭವ ಅದೇ ಅಲ್ವೇ ನನ್ನ ಪಾಲಿಗೆ. ಸುಂದರವಾಗಿರುವಂತಹ ವನ ಪ್ರದೇಶ, ವನದಲ್ಲಿ ಒಬ್ಬಾಕೆ ಸುಂದರಿ. ಆಹಾ ಆಹಾ, ಎಷ್ಟು ಚಂದ ಸ್ವಾಮಿ. ವನಜ ಮುಖಿಯರ ಒರಿಸ ಬಂದಿರ್ಪೆನಗೆ ವಧು ದರ್ಶನವು ಮಂಗಳವೇ ಹೊರತು ಅಶುಭ ಸೂಚನೆಯನ್ನ ತರಲಾರದು ಎನ್ನುವಂತಹ ವಿಶ್ವಾಸ ನನಗೆ. ಮುಖದಲ್ಲಿರುವಂತಹ ತೇಜಸ್ಸು, ಜೊತೆಯಲ್ಲಿ ಇವಳ ದಿರಿಸು, ಇದನ್ನೆಲ್ಲ ಕಂಡಾಕ್ಷಣ ಇವಳೊಬ್ಬಳು ರಾಜಕುಮಾರಿ ಇದ್ದಾಳೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಪರಿಸರ ನಮಗೆ ಅನುಕೂಲವಾಗಿಯೇ ಉಂಟು. ದಾರಿಯಲ್ಲಿ ಒಬ್ಬಳೇ ಬರ್ತಾ ಇದ್ದಾಳೆ. ಇವಳ ವಿಷಯವನ್ನ ಕೇಳಬೇಕಿರುವಂತ ಆಸಕ್ತಿ ನನಗುಂಟು. ಹಾಗಾಗಿ ಬರುವಂತ ಇವಳನ್ನ ತಡೆದು ಮಧುರ ವಚನದಿಂದಲೇ ಮಾತಾಡಿಸ್ತೇನೆ ನೋಡುವ. ಪರಮ ಸುಂದರಿ ಪರಮ ಸುಂದರಿ ನೀಯಾರೆ
ನಿನ್ನನು ಪೆತ್ತ ದೊರೆಯರು ಬೇರು ಬೇರೆ ಕರುಣದಿ ಒಲಿಸನ್ನ ಸ್ಮರಕೇಳಿಯಲಿ ಕರುಣದಿ ಒಲಿಸನು ಸ್ಮರಕೇಳಿಯಲಿ ಹರುಷಗೊಳಿಪೆ ಸುಂದರಿ ಹರುಷಗೊಳಿಪೆ ಸುಂದರಿ 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 ಹರುಷಗೊಳಿಪೆ ಸುಂದರಿ ಅವನ ಸಕಲರ ಬಾಲವರ್ಗದವರು ಬಂದದ್ದಿದ್ರೆ ನಿನ್ನ ಕರೆಯ ಮೇರೆಗೆ ಏಕನ ಪುಟ್ಟೆ ಕರೆಸಿಕೊಂಡು ಏ ಪ್ರತಾಪ ಸೇನ ಸಾರ್ವಭೌಮತಿಗಳೇ ಅವರಿಗೆಲ್ಲ ಬರಬೇಕು ಅಂತ ಆಹ್ವಾನ ಕೊಡಲಿಕ್ಕಾಗುತ್ತದೆ. ಏನು ನನ್ನ ನಮ್ಮನೆಯ ಯಾಕೆ ನನಗೆ ಆಹ್ವಾನ ಕೊಡ್ಲಿಲ್ಲ? ನೀವು ಲೇಖನ ಬಂದವರಲ್ವಾ? ಅಂದ್ರೆ ನಿನ್ನ ಮಾತಿನ ಅರ್ಥ ಎಂತದ್ದು? ಲೇಖ ಕಾರ್ಯ ಇಲ್ಲದೆ ಬಂದ ಮರ್ಯಾದೆ ಸತ್ತವರು ಅಂತ ಹೇಳುವುದೇ ನೀನು? ಅಲ್ಲ, ನಾನು ಹಾಗೆ ಹೇಳಿದ್ದಲ್ಲ, ಹಾಗೆ ಆಯ್ತು ಅಂತ ಕೇಳಿದ್ದು ನಿಮ್ಮಲ್ಲಿ. ಬರ್ಲಿಲ್ಲ ನಿನ್ನ ಲೇಖನ, ಆದ್ರಿಂದಲೇ ಇಲ್ಲಿವರೆಗೆ ತಾವು ಬಂದಿದ್ದೀರಿ. ಹಾ. ಹಾಗಾದ್ರೆ ಆದದ್ದು ಹೀಗೆ, ಹೇಗೋ ನೀವು ನಿಮ್ಮಂತವರನ್ನ ಖುದ್ದಾಗಿ ನಾನೇ ಕರಿಬೇಕು ಎನ್ನುವುದಾಗಿ ನಾನು ಭಾವಿಸಿಕೊಂಡಿದ್ದದ್ದು. ಮತ್ತೆ ಯಾಕೆ ಹೇಳಿಲ್ಲ? ಮದುವೆಯ ಅವಸರದಲ್ಲಿ ನಿನ್ನೆ ದಿನ ಕಳುಹಿಕೊಟ್ಟೆ ದೂತನನ್ನು. ಹಾ. ಅಲ್ಲ, ನೀವು ಯಾವ ಮಾರ್ಗದಿಂದ ಬಂದ್ರು ಏನು? ನಾವೆಲ್ಲ ರಾಜದಾರಿಯಲ್ಲಿಯೇ ತಿರುಗುವವರು. ಹಾಗಾದ್ರೂ ಮೋಸ ಆದದಲ್ಲಿ ಯಾವುದು? ನೀವು ರಾಜಮಾರ್ಗದಿಂದ ಬಂದ್ರಿ, ದೂತ ಒಳ ಮಾರ್ಗದಲ್ಲೆಲ್ಲೋ ಹೋದ, ಬೇಗ ಹೋಗ್ಬೇಕು ಅಂತ ಹೇಳಿದ್ದೋ ಇಲ್ವೋ? ಹಾ, ಹಾ. ಹಾಗಾಗಿ ಒಳ ಮಾರ್ಗದಲ್ಲೂ ಹೋದದ್ದು. ಬಿಡ, ಹಾ. ನೀನು ಕೊಟ್ಟರಷ್ಟು ಬಿಟ್ಟರಷ್ಟು. ಹಾ. ನಾನು ಬಂದಾಯ್ತಲ್ಲ, ಅಂತೂ ಬಂದ್ರಲ್ಲ. ಅಂತೂ ಬಂದ್ರಲ್ಲ ಅಂತ ಹೇಳಿದ್ರೆ ನಾ ಬರಬಾರ್ದಾಗಿತ್ತೇ ನಿನ್ನ ಉದ್ದೇಶ? ಅಲ್ಲಪ್ಪ, ಒಳ ಸುತ್ತಿನ ಮಾತಾಡಬೇಡ ನನ್ನ ಹತ್ರ. ಬಂದಿದ್ದಕ್ಕೆ ಸಂತೋಷ ಉಂಟು. ಪ್ರತಾಪ ಸೇನ, ನಾನು ಬಂದ ಮೇಲೆ ಹಾ. ಇಲ್ಲಿಯ ಮದುವೆ ಎಲ್ಲವೂ ನನ್ನ ನಿರ್ಣಯದ ಪ್ರಕಾರವಾಗಿ ಆಗಬೇಕು. ನೀವು ಹೇಗೆ ಹೇಳ್ತೀರೋ ಹಾಗೆ ನಡೆಸ್ಕೊಳ್ಳಿ. ಅದು ಹೇಗೆ ಗೊತ್ತೋ? ದುರಾದಿ ವಿಕ್ರಮಿಗಳು ನೋಡಿ ಭರಿಸುವುದೊಂದು ದುರಾದಿ ವಿಕ್ರಮಿಗಳು ನೋಡಿ ಭರಿಸುವುದೊಂದು ಪರಮ ಸೌಂದರ್ಯಾತಿಶಯಕ್ಕೆ ಮೋಹಿಪುದೊಂದು ಪರಮ ಸೌಂದರ್ಯಾತಿಶಯಕ್ಕೆ ಮೋಹಿಪುದೊಂದು ತಲೆಯರು ತಾನು ನಿಶ್ಚಯ ಕೈಗೊಳ್ಳಿ ಕಳಿ ಕರೆತಾನೆ ಭೂಪತಿಗೆ ದುರಾದಿ ವಿಕ್ರಮಿಗಳ ಒಲಿಸುವುದೊಂದು ನಾನಿಟ್ಟಂತ ಅಪ್ಪಣ. ಅದು ಹಾಗೇ ಇರ್ಲಿ, ಬದಲು ಮಾಡುವುದು ಬೇಡ. ಬದಲು ಮಾಡಿ ನಿನ್ನ ಮನಸ್ಸಿಗೂ ನಾನು ಮಾಡುವುದಿಲ್ಲ. ಹಾ, ಹಾ, ಹಾ. ಹೆಣ್ಣಾದವಳು ಬಯಸುವುದೇನನ್ನ ಗಂಡನಾಗಿರುವವ ಪರಾಕ್ರಮಿ ಆಗಿದ್ರೆ ಸಾಕಾಗುವುದಿಲ್ಲ, ಹಾ. ನೋಡುವುದಕ್ಕೂ ಚಂದ ಇರಬೇಕು ಅಂತ ಬಯಸ್ತಾಳೆ. ಹಾ. ಕನ್ಯಾವಲಯತೆಯ ರೂಪಂ. ಹೌದು. ಹಾಗಾಗಿ ನಿನ್ನ ಮಕ್ಕಳ ಸ್ವಾತಂತ್ರ್ಯವನ್ನು ನೀನು ಕಸಿದುಕೊಳ್ಳಿಕ್ಕಿಲ್ಲ. ಆ ಮಕ್ಕಳಿಗೂ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಹಾ. ದುರಾದಿ ವಿಕ್ರಮಿಗಳನ್ನ ವರಿಸುವುದೊಂದಾದ್ರೆ ಪರಮ ರೂಪಾತಿಶಯಕ್ಕೆ ಮೋಹಿಸುವುದು ಇನ್ನೊಂದು. ಹಾ. ಚಂದ ಇದ್ದವರಿಗೆ ಹಾರ ಹಾಕಿ ಮದುವೆ ಆಗುವಂತ ಅವಕಾಶ ನಿನ್ನ ಮಕ್ಕಳಿಗೆ ನೀವು ಹೇಳೋದಾಗಿ ಮಾಡುವುದಕ್ಕೆ ಅವಕಾಶ ಮಾಡಿ ಕೊಡ್ತೀಯ ಅಂತ ಆದ್ರೆ ಖಂಡಿತ ಕೊಡ್ತೇನೆ. ತಡ ಅಲ್ಲ, ಕರೆಸು ಮಕ್ಕಳನ್ನ. ಯಾರಲ್ಲಿ ಹೆಣ್ಣು ಮಕ್ಕಳನ್ನು ಶತಾರು ಮಾಡಿ ಬದುಕುವಂತಹ ಎಂಟನೇ ಬಂಟನು
ಪೀಠಪತಿಗಳೇ ಕಂಗೊಳಿಸುತ್ತಾ ಇದ್ದಾರೆ. ಇವರೆಲ್ಲ ಬಂದದ್ದು ಕಾಶಿಯ ವಿಶ್ವನಾಥನ ದರ್ಶನಕ್ಕಾಗಿ ಅಲ್ಲ, ವಿಶ್ವ ಸುಂದರಿಯರಂತೆ ರಾರಾಜಿಸುತ್ತಾ ಇರುವಂತಹ ನೃಪಕುಮಾರಿಯರನ್ನ ಮದುವೆಯಾಗುವ ಆಸೆಯಿಂದ ಬಂದವರು. ತಕ್ಕ ಮತ್ತರಿದ್ದೇನೆ. ಲಕ್ಷ್ಯವಿಟ್ಟು ಕೇಳಿ ಸುರದಲ್ಲಿ ಮಲತು ನಿಂತೆ ಅಂತಾದ್ರೆ ನನ್ನನ್ನ ಕೆಣಕುವವರು, ನನ್ನಿಂದ ಜಯವನ್ನ ಪಡೆಯುವವರು ಚರಾಚರ ಪ್ರಪಂಚದಲ್ಲಿ ಮತ್ತೊಬ್ಬರಿರುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮಾತಿನ ಮೇಲೆ ನಿಮಗೆ ವಿಶ್ವಾಸ ತಳೆದದ್ದೇ ಹೌದು ಅಂತಾದರೆ ಯೋಚನೆ ಮಾಡಬೇಕಾದದ್ದಿಲ್ಲ. ಅದು ನಾನು ಏರಿ ಬಂದಿರುವಂತ ನನ್ನ ರಥವನ್ನ ಸುರತರಂಗಿಣಿಯ ಸುಕುಮಾರನಂತಗನಂತೆ ಪರಮರೌದ್ರನ ಹಿರನು ಕಂಡು ಕಾಶೀಶಾನ ಧರಣಿಯಲಿ ಬಣಮಟ್ಟು ನಡು ನಡುಗಿ ಭಯದೊಳಗೆ ಕರುಣನಿಧಿ ಭಿನ್ನ ಪವನವ ಧರಿಸಬೇಕು. ಆಚಾರ್ಯರೇ, ವಂದಿಸಿಕೊಳ್ತಾ ಇದ್ದೇನೆ. ಪ್ರತಾಪಸೇನ, ಏನಿದು? ನಿನ್ನ ಪುರವನ್ನ ಎಲ್ಲಿ ನೋಡಿದ್ರು ಶೃಂಗರಿಸಲ್ಪಟ್ಟಿದೆ. ಯಾವ ವಿಶೇಷತೆ? ಯಾಕಾಗಿ ಶೃಂಗಾರ? ಹೆಣ್ಣು ಮಕ್ಕಳ ಮದುವೆಗಾಗಿ. ಇರುವ ಹೆಣ್ಣು ಮಕ್ಕಳು ಎಷ್ಟು? 3. ಬಂದಿರುವ ಅರಸು ಮಕ್ಕಳು ಎಷ್ಟು? 106. ಇರುವ 3 ಹೆಣ್ಣು ಮಕ್ಕಳನ್ನ ಬಂದಿರುವ 106 ಅರಸು ಮಕ್ಕಳಿಗೆ ಏನು ತುಂಡು ತುಂಡು ಮಾಡಿಕೊಡ್ತೀಯ? ಅಲ್ಲವೇ ಅಲ್ಲ. ಅಲ್ಲದೇ ಇದ್ರೆ ಇವರನ್ನೆಲ್ಲ ಕರೆಸಿದ್ದಾಕೆ? ವಿಕ್ರಮವೇ ಪಣ ಎನ್ನುವುದಾಗಿ ಇಟ್ಟಿದ್ದೇನೆ. ವಿಕ್ರಮಕ್ಕೆಂದೇ ವಿಖ್ಯಾತವಾಗಿರುವಂತಹ ನಮ್ಮ ಹಸ್ತಿನಾವತಿ ಏನು ಬರಗಾಲದಿಂದ ಬರಿದಾಗಿ ಹೋಯಿತು ಅಂತ ಭಾವಿಸಿದೆಯಾ? ಅಥವಾ ಚಂಡಮಾರುತಕ್ಕೆ ಸಿಲುಕಿ ಸರ್ವನಾಶ ಆಯಿತು ಅಂತ ಭಾವಿಸಿದೆಯೋ? ಇಲ್ಲಿವೆ ನಮಗೆ ಯಾಕೆ ಲೇಖನ ಬರೀಲಿಲ್ಲ? ಕಳುಹಿಸಿದ್ದೆ. ನೀನು ಲೇಖನ ಕಳುಹಿಸದೇ ಇರು. ನೀನು ಕಳುಹಿಸಿದ್ರಿಂದ ನಮ್ಮ ಯೋಗ್ಯತೆ ಹೆಚ್ಚಾಗುವುದಕ್ಕೆ ಸಾಧ್ಯ ಇಲ್ಲ. ನೀನು ಕಳುಹಿಸದೇ ಇರುವುದರಿಂದ ನಮ್ಮ ಯೋಗ್ಯತೆಗೆ ಯಾವುದೇ ಮಾರ್ಗ ಒದಗುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿಯವರೆಗೆ ನಿನ್ನ ಇಚ್ಛೆಯಂತೆ ಕಾರ್ಯ ನಡೆದಿರಬಹುದು. ಈ ಭೀಷ್ಮ ಆಗಮಿಸಿದ ಮೇಲೆ ನನ್ನ ನಿಯಂತ್ರಣದಲ್ಲಿ ನನ್ನ ಇಚ್ಛೆಯಂತೆ ನಡೆಯಬೇಕು. ಹೇಳಿದ್ರು ಸಕಲನೆ ಪೂಜತೆ ಗೊಂಡಿರುವ ಚಂದ್ರಸುತ ಬಂದೀಗನು
ನೋಡೋಣ. ಕೆಳಯ್ಯ ಕಾಶಿ ಪುರೇಶನಿ ನುಡಿಯ ಮೋಲೋಕದೋಳು ಭೀಷ್ಮ ಗೆಳೆಯಿಲ್ಲವಯ್ಯ. ಮಹಾರಾಜ, ಅರಸು ಮಕ್ಕಳೇ, ನೀವು ಬರೆದಂತ ಲೇಖನಿಗೆ ಮಂದನೆಯ ಮನೆ ಇಟ್ಟು ಇಲ್ಲಿವರೆಗಾಗಿ ಬಂದವರು ಸತ್ಯ. ಆದ್ರೆ ನಾವು ಬಂದ ಉದ್ದೇಶವೇ ಬೇರೆ ಇದ್ದಿತ್ತು. ಮಾನಂಚಿನ ಮಿಂಚಿನ ಗೊಂಚಲೊಂದು ಭುವಿಗಳಿಂದ ಬಂತ ಎಂಬಂತೆ ಸಲ ಮಿಂಚಿನ ಉಪಾಧಿಯಲ್ಲಿ ಬಂದವರು ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರನ್ನು ಎದುರಿಸ್ತೇನೆ ಎನ್ನುವ ಶಕ್ತಿ ಈ ಪೃಥ್ವಿಯಲ್ಲಿ ಒಬ್ಬ ವ್ಯಕ್ತಿಗೂ ಖಂಡಿತ ಇಲ್ಲವೇ ಇಲ್ಲ. ಹಸ್ತಿನ ಮೇಲೆ ಅಭಿಮಾನ ಉಂಟು, ಭೀಷ್ಮಾಚಾರ್ಯ ಮೇಲೆ ಗೌರವ ಉಂಟು. ಅವರೆದುರು ಯುದ್ಧಕ್ಕೆ ಖಂಡಿತ ನಾವ್ಯಾರು ಮನಸ್ಸು ಮಾಡುವುದಿಲ್ವೇ ಇಲ್ಲ. ಹಾಗಾಗಿ ನಿಮ್ಮ ಮೂವರು ಹೆಣ್ಮಕ್ಕಳನ್ನು ಭೀಷ್ಮಾಚಾರ್ಯರಿಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ನಮ್ಮೆಲ್ಲರ ಬೆಂಕಿ ಬೀಳಲಿಕ್ಕೆ ಯಾಕ ಗಂಡಸರ ಜಾತಿಯಲ್ಲಿ ಹುಟ್ಟಿದ್ರ ನೀವು? ನಮ್ಮಂತಹ ಮರ್ಯಾದಸ್ಥರ ಮರ್ಯಾದೆ ತೆಗಿಲಿಕ್ಕೆ ನಿಮ್ಮನ್ನೆಲ್ಲ ನಿಮ್ಮ ತಾಯಿ ಗಂಡಂತಲೇ ಹಡ್ದದ್ ಹೌದಾ? ಅಥವಾ ಹಡ್ದ ಮೇಲೆ ಗೊತ್ತಾಯ್ತಾ ಇವರಿಗೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ? ಏ ಪಾಪಿಗಳೇ, ನಿಮಗೆ ಯಾಕೆ ಬೇಕಾಗಿತ್ತು ಮದುವೆ ಹುಚ್ಚು? ಒಂದು ಕೆಲಸ ಮಾಡಿ, ಒಂದು ಭೀಷ್ಮ ಈ ಮೂವರು ಹೆಣ್ಣು ಮಕ್ಕಳನ್ನ ರಥದಲ್ಲಿ ಕೊಳ್ಳಿರಿಸಿಕೊಂಡು ಹಸ್ತಿನಾವತಿ ಕರ್ಕೊಂಡು ಹೋಗ್ತಾನಲ್ಲ, ಅವನನ್ನೇ ಅನುಸರಿಸಿಕೊಂಡು ನೀವೆಲ್ಲ ಹೋಗಿ ನಾಳೆ ದಿವಸ ಪ್ರಯೋಜನಕ್ಕೆ ಬರ್ತದೆ. ಯಾಕಂದ್ರೆ ಇವರೆಲ್ಲ ಹುಟ್ಟು ಬಿಡಿಸಿದಂತ ಸೀರೆ ತೊಳೆಯುವುದಕ್ಕಾದೀತು ಅಲ್ಲ, ಕೈಗೆ ಬಳೆಯನ್ನ ತೊಟ್ಕೊಳ್ಳಿ, ಅಡಿಗೆ ಮನೆಯನ್ನ ಸೇರಿ ಅಡಿಗೆ ಮಾಡಿ. ಇಲ್ಲದೆ ಅಂದ್ರೆ ಏನು ಹೇಳಿದ್ದು, ಪೃಥ್ವಿಯಲ್ಲಿ ನೀರಿಸುವಂತ ಎಂಟನೆಯ ಬಂಟರು ಇಲ್ಲವೇ ಇಲ್ಲ. ಹಾಗಾದ್ರೆ ಭೀಷ್ಮನಲ್ಲಿ ಪರಾಕ್ರಮ ಅಷ್ಟುಂಟು ಅಂತಾಯಿತು. ಪರಾಕ್ರಮವೆಲ್ಲ ಭೀಷ್ಮನಲ್ಲಿ ಮಾರಿಹುದೆ ಎನ್ನು ಲೋಕದಲ್ಲಿರುವಂತ ಅರಸಕುಮಾರರಲ್ಲ ಷಂಡ ಅಂತ ಭಾವಿಸಿದನ? ಅದಲ್ಲ, ಇದ್ದವ ನಾನೊಬ್ಬ ಗಂಡು ಮಗ ಅಂತ ತೋರಿಸಿಕೊಡ್ತೇನೆ. ಸುರನರೋರುಗರೆಲ್ಲ ಪರೀಕ್ಷೆಸಲೆಯನ್ನ ಸಾಹಸವನ್ನ. ಭೀಷ್ಮ, ನಿನ್ನಲ್ಲಿ ಅಂತಹ ಸ್ಥೈರ್ಯ ಉಂಟು ಅಂತಾದ್ರೆ
ಹೆಸರು ಹೇಳಕ್ ಬದುಕು. ಓ ಸಾರ್ವಭೌಮತಿಗಳು, ಈ ವರ್ಷ ಒಳ್ಳೆ ಮಾತುಗಾರರಾದ್ರಿ ನೀವು. ಭಯಂಕರ ಎಲ್ಲಿ ಕಲಿತ್ರೆ ಏನ ಅಂತ ಹೇಳಿದ್ದು, ನಿಮ್ಮನ್ನು ನಿಮ್ಮ ತಾಯಿ ಕಂಡು ಅಂತ ಹೆತ್ತಿದ್ದು ವ್ಯರ್ಥ ಆಯಿತು. ಅಲ್ಲ, ಹೆತ್ತಿದ ಮೇಲೆ ಗೊತ್ತಾಗಿತ್ತು ನಾವು ಕಂಡು ಎನ್ನುವುದಾಗಿ. ಭೀಷ್ಮಾಚಾರ್ಯ ಒಟ್ಟಿಗೆ ಹೋಗ್ತೇವೆ, ಆ ಹೆಣ್ಮಕ್ಕಳ ಸೀರೆಯನ್ನು ತೊಳಿತೇವೆ. ಜನ ಬೇಕು ನಮಗೆ ನೀರು ಹೊರಲಿಕ್ಕೆ. ಜೀವದಲ್ಲಿ ಗಟ್ಟಿ ಇದೆಯಾ, ನೀರು ಹೊರಲಿಕ್ಕೆ ಸರಿ ಮಗನ ಬಾ. ಶಿರವ ತಗ್ಗಿಸಿಕೊಂಡು ಕಳನಂತರಂಗದಿ, ಶಿರವ ತಗ್ಗಿಸಿಕೊಂಡು ಕಳನಂತರಂಗದಿ ಪರಮಬೋಧವದಾಳುತ್ತಾಗ ತಿರುಗಿ ತನ್ನಯ ಪುರಗೈದನು ಇತ್ತನು, ತಿರುಗಿ ತನ್ನಯ ಪುರಗೈದನು ಇತ್ತನು, ಧರಣಿ ಬಾಲರು ಕೊಂಡಾಡಿದರು. ನೇಯರನು ಕರೆಯುತ್ತ ವಿನಯನು ಬೇಡಿದನು ಗಂಗ, ತನಯನ ಬರುಳು ಮೋದದಿ. ಆ ಶ್ರೀರಾಜಕುಮಾರಿಯರು ಶ್ರೇಯಸ್ಸಾಗಲಿ ಹೇಳಿ ನಮ್ಮ ಹಸ್ತಿನಾವತಿಯನ್ನ ಸೇರಿ ದಿನಗಳು ಕೆಲವು ಕಳೆದು ಹೋಯಿತು. ಹೊಸ ಪರಿಸರ, ಹೊಸ ವ್ಯಕ್ತಿಗಳ ಒಡನಾಟ, ಈ ರೀತಿಯಾದಂತ ಬದಲಾವಣೆಯಿಂದ ನಿಮಗೇನು ವ್ಯತ್ಯಯ ಉಂಟಾಗಲಿಲ್ಲವಷ್ಟೇ. ರಾಜಕುಮಾರಿ ಸತ್ಯವತಿ, ರಾಜಮಾತೆಯವರಾದ ಸತ್ಯವತಿ ದೇವಿಯವರು ಮಕ್ಕಳಂತೆ ನಮ್ಮನ್ನು ನೋಡಿಕೊಂಡಿದ್ದಾರೆ ಸ್ವಾಮಿ. ಸರಿ, ಅವರು ಮಾಡಿದಂತ ಉಪಚಾರದಲ್ಲಿ, ಹೇಳಿರುವ ಹಿತೋಪದೇಶದಲ್ಲಿ ನಿಮಗೆ ಯಾವುದು ಬೇಸರ ಚಿಗುಪ್ಸೆ ಅಂತ ಅನ್ನಿಸ್ಲಿಲ್ಲ? ನಮಗ ಹಾಗನ್ನಿಸ್ಲಿಲ್ಲ, ನಾವು ಉಲ್ಲಾಸದಲ್ಲಿ ಕೇಳಿದ್ದೇವೆ. ಸರಿ, ಈಗ ಹೇಳಲೇಬೇಕಾಗಿರುವಂತಹ ಮುಖ್ಯ ವಿಚಾರವೊಂದನ್ನು ತಿಳಿಸಬೇಕು ಅಂತಲೇ ಕರೆದೆ. ಅಪ್ಪಣೆ ಆಗಲಿ. ಸರಸಿಜಾಂಬಕಿಯರೇ, ಸರಸಿಜಾಂಬಕಿಯರೇ ಕೇಳಿ, ಸರಸಿಜಾಂಬಕಿಯರೇ, ಸರಸಿಜಾಂಬಕಿಯರೇ ಕೇಳಿ, ಶಶಿ ಪರಂಪರೆಯೊಳು ರಾಜ್ಯವಾಳಿ, ಶಶಿ ಪರಂಪರೆಯೊಳು ರಾಜ್ಯವಾಳಿ, ದೊರೆಗಳೇರಿದ ಸಿಂಹವಿಷ್ಟರ ಈಗೆಮ್ಮ, ದೊರೆಗಳೇರಿದ ಸಿಂಹವಿಷ್ಟರ ಈಗೆಮ್ಮ, ಕಿರಿಯ ವಿಚಿತ್ರ ವೀರ್ಯ ಕನ್ಯರಿಯಾಗಾಳುವ, ಸರಸಿಜಾಂಬಕಿಯರೇ ಕೇಳಿ, ಶಶಿ ಪರಂಪರೆಯೊಳು ರಾಜ್ಯವಾಳಿ, ಸರಸಿಜಾಂಬಕಿಯರೇ ಕೇಳಿ. ಓ ಸರಸಿಜಾಂಬಕಿಯರೇ, ಆಚಾರ್ಯರೇ, ಪ್ರಾಮುಖ್ಯವಾಗಿರುವಂತಹ ವಿಷಯ ಒಂದನ್ನ ನಿಮಗೆ ಹೇಳಲೇಬೇಕು ಎಂಬ ಉದ್ದೇಶಕ್ಕಾಗಿ ನಿಮ್ಮ ಮೂವರನ್ನು ಈ ಕಡೆಗೆ ಬರ ಹೇಳಿದ್ದು ನಾನು. ಈ ಪರಿಸರಕ್ಕೆ ನೀವು ಹೊಂದಿಕೊಂಡವರು ಹೌದು, ನನ್ನ ರಥವನ್ನು ಯಾರೇ ಹಸ್ತಿನಾವತಿಯನ್ನ ಸೇರಿದವರು ಹೌದು. ಆದ್ರೆ ತಿಳಿದುಕೊಳ್ಳಲೇಬೇಕಾಗಿರುವಂತಹ ವಿಷಯ ಇಲ್ಲಿಯ ರಾಜಮನೆತನಕ್ಕೆ ಸಂಬಂಧಪಟ್ಟದ್ದು. ಈಗಾಗಲೇ ಜಗವ್ಯಾಪಿಯಾಗಿ ಪಸರಿಸಿರುವ ನಮ್ಮ ಹಸ್ತಿನಾವತಿಯ ಕೀರ್ತಿ ಈ ರೀತಿ ಬೆಳಗುವುದಕ್ಕೆ ಕಾರಣ ಚಂದ್ರವಂಶೀಯರಾಗಿರುವಂತಹ ನಮ್ಮ ಹಿರಿಯರು ಗಳಿಸಿಟ್ಟಿರುವಂತಹ ಕೀರ್ತಿ, ಉಳಿಸಿಟ್ಟಿರುವಂತಹ ಆ ಒಂದು ಅವರ ಯೋಗ್ಯತೆ, ಅದರ ಪರಿಣಾಮದಲ್ಲಿ ಆ ಶಶಿ ಪರಂಪರೆಯಲ್ಲಿ ಅನೇಕ ಅರಸು ಮಕ್ಕಳು ಆಳಿ ಬಾಳಿ ಬೆಳಗಿದ್ದಾರೆ. ಅಂತಹ ದಿವ್ಯವೂ ಭವ್ಯವೂ ಆಗಿರುವಂತಹ ಶಶಿ ಪರಂಪರೆಯ ಆಡಳಿತ ಗದ್ದುಗೆ ಈಗ ನನ್ನ ಕಿರಿಯ ಅಂದರೆ
ನನ್ನ ತಮ್ಮ ವಿಚಿತ್ರ ವೀರ್ಯಕನು ಆಳಿ ಬಾಳಿ ಬೆಳಗುತ್ತಾ ಇದ್ದಾನೆ. ನಾವು ತಿಳಿದ ಸತ್ಯ. ಹೌದಲ್ಲ? ಹಾಗಾಗಿ ಈಗ ತಿಳಿದುಕೊಳ್ಳಬೇಕಾಗಿರುವಂತಹ ಸತ್ಯ, ಸಿಂಹಾಸನವನ್ನ ಏರಿ ರಾರಾಜಿಸುತ್ತಾ ಇರುವ ಆ ನನ್ನ ತಮ್ಮ ವಿಚಿತ್ರ ವೀರ್ಯಕನನ್ನ ನೀವು ಮೂವರು ಮದುವೆಯಾಗಿ ನಮ್ಮ ವಂಶದ ಕೀರ್ತಿಯನ್ನ ಮತ್ತು ಹೆಚ್ಚಿಸಬೇಕು ಎನ್ನುವುದು ನನ್ನ ಅಪೇಕ್ಷೆ. ನಿಮ್ಮ ಅಭಿಪ್ರಾಯ ಏನು ಹೇಳಿ? ಆಚಾರ್ಯ ಭೀಷ್ಮರೇ, ನಿಮ್ಮ ತಮ್ಮನಾದಂತಹ ವಿಚಿತ್ರವನ್ನು ಮದುವೆಯಾಗುವುದಕ್ಕೆ ನಾನು ಒಪ್ಪಿದ್ದೇನೆ. ಶ್ರೇಯಸ್ಸಾಗಲಿ ನಿನಗೆ. ಆಚಾರ್ಯರೇ, ಹೆಣ್ಣಿಗಾಗಲಿ ಗಂಡಿಗಾಗಲಿ ಮದುವೆನಂತ ಸಂಸ್ಕಾರ ಆಗಲೇಬೇಕು ತಾನೆ. ಅದರಲ್ಲಿಯೂ ನಿಮ್ಮದಂತಹ ಆಚಾರ ವಿಚಾರ ನಡೆ ನುಡಿ ಎಲ್ಲವನ್ನ ಕೇಳಿ ತಿಳಿದು ಬಲ್ಲವರು ನಾವಿದ್ದೇವೆ. ಈ ಮನೆಯ ಸೊಸೆಯಾಗಿ ಬರಬೇಕು ಅಂತಾದ್ರೆ ಹೆಣ್ಣಾದವಳು ಪೂರ್ವಜನ ಸೇವೆ ಮಾಡಿರಬೇಕು. ಅದು ನನ್ನ ಯೋಗ ಅಂತ ತಿಳಿದುಕೊಳ್ತೇನೆ. ನಾನು ಒಪ್ಪಿದ್ದೇನೆ. ಮನೆಯವರೆಗೂ ಇಲ್ಲಿಯೇ ಇದ್ದು ಸುಖವನ್ನು ಬಹಳ ಆಶ್ಚರ್ಯ ಆಗಿ ಹೋಯಿತು ನನಗೆ. ಹೆಣ್ಮಕ್ಕಳಾಗಿರುವಂತಹ ನಿಮ್ಮ ಅಭಿಪ್ರಾಯವನ್ನ ಕೇಳುವುದಕ್ಕೆ ಸ್ವಾತಂತ್ರ್ಯವನ್ನ ನಿಮಗೆ ಒದಗಿಸಿಕೊಟ್ಟವ ನಾನು. ಹೌದು. ಬಹುಶಃ ನನ್ನ ನಿರೀಕ್ಷೆ ಹೀಗಿತ್ತು. ಹೇಗೆ? ನಿನ್ನ ತಂಗಿಯಂದಿರು ಉತ್ತರಿಸುವುದಕ್ಕಿಂತ ಪೂರ್ವದಲ್ಲಿ ಹಿರಿಯಳಾಗಿರುವಂತಹ ನೀನೇ ನಿನ್ನ ಮನದ ಅಭಿಪ್ರಾಯವನ್ನ ಹೇಳಿಕೊಡ್ತೀಯ ಎನ್ನುವುದಾಗಿ. ತದ್ ವಿರುದ್ಧವಾಗಿ ನೀನು ಬಾಯಿ ಮುಚ್ಚಿ ನಿಂತೆ ನಿನ್ನ ತಂಗಿಯಂದಿರು ತಮ್ಮ ಅಭಿಪ್ರಾಯವನ್ನ ನಿರಾಳವಾಗಿ ಹೇಳಿಕೊಂಡು ಹೋದ್ರು. ಯಾಕೆ ಎನ್ನುವುದು ಅರ್ಥ ಆಗದೆ ಹೋಯ್ತಲ್ಲ. ಆತುರದ ನಿರ್ಣಯವನ್ನು ಕೈಗೊಳ್ಳುವುದನ್ನು ಹ, ಯೋಚಿಸಿ ನಿರ್ಧಾರಕ್ಕೆ ಬರುವುದು ಇನ್ನೊಂದು. ಅದು ಬದುಕಿಗೆ ಬಹಳ ಒಳ್ಳೆಯದು. ಹೌದು. ನನ್ನ ತಂಗಿಯಂದ್ರೆ ಒಂದಿಷ್ಟು ಆತುರದ ನಿರ್ಣಯ ಕೈಗೊಂಡರೋ ಅಂತ ನನಗೆ ಅನ್ನಿಸುವುದು. ಅಲ್ಲ, ನೀವೇನೋ ನಿಮ್ಮ ತಮ್ಮ ವಿಚಿತ್ರ ವೀರನನ್ನು ಸಾಕಷ್ಟು ಹೊಗಳಿದ್ರಿ, ಹ, ಸಾಕಷ್ಟು ರೀತಿಯಲ್ಲಿ ಹೇಳಿದ್ರಿ. ಆದ್ರೆ ಇಲ್ಲಿ ಬಹಳಷ್ಟು ದಿವಸಗಳು ನಾವಿದ್ದಾಗ ಹ, ನಮ್ಮ ರಾಜಮಾತೆಯವರಾದ ಸತ್ಯವತಿ ದೇವಿಯವರ ಅಂತಃಪುರದಲ್ಲಿ ಒಂದಿಷ್ಟು ದಾಸಿಯರು ಸಖಿಯರೆಲ್ಲ ಕಪ್ಪು ಸೀರೆ ಉಟ್ಟುಕೊಂಡವರು ಇದ್ರಪ್ಪ. ಹ, ಇದ್ದರು. ಅವರೇನೋ ಹೇಳಿದ್ರು, ನಿಮ್ಮಷ್ಟು ಎತ್ತರದವನಲ್ಲ ಅಂತೆ ನಿಮ್ಮ ತಮ್ಮ. ಅಲ್ಲ, ಹ, ಹ. ಕೇಳಿದ್ರು. ವಸ್ತುಸ್ಥಿತಿ ಹೌದು. ಈಗ ಎತ್ತರದ ವಿಷಯದಲ್ಲಿ ಆಲೋಚಿಸುವುದಿದ್ರೆ ನನ್ನಷ್ಟು ಎತ್ತರಕ್ಕೆ ಏರದೇ ಇದ್ದರು ಈ ಹಸ್ತಿನಾವತಿಯ ಸಿಂಹಾಸನವನ್ನ ಏರಿರುವಂತ ಆತ ನನಗಿಂತಲೂ ಬಹಳ ಕೆಳಮಟ್ಟದಲ್ಲಿದ್ದಾನೆ ಎನ್ನುವುದಾಗಿ ಯೋಚಿಸಬೇಕಾದದ್ದೇನಿಲ್ಲ. ಏನಿದ್ರು ಚಕ್ರವರ್ತಿ. ಚಕ್ರವರ್ತಿ ಪೀಠವನ್ನ ಏರಿದವ. ಆದ್ರದಲ್ಲೇ ಸಾಮ್ರಾಜ್ಯಾಗೋಣ ಎನ್ನುವಂತ ಅಪೇಕ್ಷೆಯಿಂದಲಾಗಿ ಮನಸ್ಸು ಮಾಡಿದ್ರು ಏನು. ಹಾಗಾದ್ರೆ ಒಬ್ಬನ ವ್ಯಕ್ತಿತ್ವಕ್ಕೆ ಸೋಲುವುದೊಂದು, ಅಧಿಕಾರಕ್ಕೆ ಮನಸ್ಸೋಲುವುದು ಇನ್ನೊಂದು. ಸರಿ. ನನ್ನ ತಂಗಿ ಅಂದ್ರೆ ಯಾವ ತೀರ್ಮಾನವನ್ನು ಕೈಗೊಂಡರೆ ನನಗೇನು ಗೊತ್ತು. ಹಾಗೆಂದು ಅವರಂತೆ ನಾನಾಗಬೇಕೆಂದೇನೂ ಇಲ್ಲವಲ್ಲ. ಅವರ ಅಭಿಪ್ರಾಯವನ್ನೇ ನೀನ್ ಹೇಳಬೇಕು ಎನ್ನುವ ನಿಯಮ ಇಲ್ಲ. ಯಾಕೆ? ಪಿಂಡೆ ಪಿಂಡೆ ಮತಿರ್ಭಿನ್ನೆ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿಯಲ್ಲಿ ಇರ್ತದೆ. ಹಾಗಾಗಿ ಯಾವ ವಿಷಯವನ್ನ ಹೇಳಿಕೊಳ್ಳುವುದಕ್ಕೂ ಮುಕ್ತ ಸ್ವಾತಂತ್ರ್ಯವನ್ನ ಒದಗಿಸಿಕೊಟ್ಟದ್ದು ನಾನು. ಅವರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ. ನಿನ್ನ ಅಭಿಪ್ರಾಯ ನೀನು ಹೇಳಬಹುದು. ನನ್ನ ಗೊಂದಲಗಳಿಗೆ, ನನ್ನ ಜಿಜ್ಞಾಸೆಗಳಿಗೆ ಉತ್ತರವನ್ನು ನಿರೀಕ್ಷಿಸಬಹುದೇ? ಪ್ರಯತ್ನ. ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಬೇಡುವೆಯನ್ನ ಮನದಿರವ. ಸತ್ಕೀರ್ತಿ ಸದ್ಗುಣಶೀಲ ಬೇಡುವೆಯನ್ನ ಮನದಿರವ. ಬೋಲಲಾಮರ ಜಯಿಸಿ ಮೆರದಿಯ ತೋಳಿ ನಳು ಬಿಗಿದಪ್ಪಿ. ಬೋಲಲಾಮರ ಜಯಿಸಿ ಮೆರದಿಯ ತೋಳಿ ನಳು ಬಿಗಿದಪ್ಪಿ. ಮನ್ಮತ ಕೇಳಿಯಳು ನೀನೆನ್ನ ಮನವನು ಕಾಲ ಕಾಲಗೂ ತೃಪ್ತಿ ಪಡಿಸದೆ. ಮನ್ಮತ ಕೇಳಿಯಲಿ ನೀನೆನ್ನ ಮನವನು ಕಾಲ ಕಾಲಗೂ ತೃಪ್ತಿ ಪಡಿಸದೆ. ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಬೇಡುವ ಎನ್ನ ಮನದಿರವಾಗ. ಮೇಘಚ್ಛಾದಿತವಾದಂತಹ ಗಗನಮಂಡಲವನ್ನ ಬಿರಿಯುವ ಗುಡುಗಿನಂತೆ, ಸಿಡಿಲಿನಂತೆ ನಿಮ್ಮ ಆಗಮನ, ನಿಮ್ಮದಾದಂತಹ ಮಾತು, ಇದೆಲ್ಲವನ್ನ ಕೇಳಿದಾಗ ನಾವು ತಿಳಿದುಕೊಂಡದ್ದು ಹೀಗೆ. ಭೀಷ್ಮಾಚಾರ್ಯರು ಅಂತ ಹೇಳಿದ್ರೆ ಹೆದರಿಸುವವರು, ಭೀಷ್ಮಾಚಾರ್ಯರು ಅಂತ ಹೇಳಿದ್ರೆ ಮತ್ತೊಬ್ಬರನ್ನು ನಿರ್ಬಂಧಿಸುವವರು ಎನ್ನುವ ಹಾಗೆ. ಚೇಚೆ,
ಹೊರಗಿನ ಜನ ಆಡುವುದಕ್ಕೂ ನಿಮ್ಮ ಈಗಿರುವ ಈ ವ್ಯಕ್ತಿತ್ವಕ್ಕೆ ಎಷ್ಟು ಅಜಗಜಾಂತರ ಸ್ವಾಮಿ. ಕೆಲವು ಬಾರಿ ಹಾಗಾಗ್ತದೆ. ಜನ ಬಹಳ ಆಡಿಬಿಡ್ತಾರೆ. ವಸ್ತುಸ್ಥಿತಿ ಗೊತ್ತಾಗಬೇಕಿದ್ರೆ ಆ ವ್ಯಕ್ತಿಗಳ ಒಡನಾಟವೇ ಬೇಕಾಗ್ತದೆ. ಇಷ್ಟು ದಿವಸ ಈ ಹಸ್ತಿನಾವತಿಯಲ್ಲಿ ನಿಮ್ಮನ್ನು ಹತ್ತಿರದಿಂದ ಕಂಡಂತಹ ನಮಗೆ ಹಸ್ತಿನಾವತಿಯ ಈ ಚಂದ್ರವಂಶೀಯರು ಯಾಕಾಗಿ ಸತ್ಕೀರ್ತಿಯುತರಾಗಿದ್ದಾರೆ ಎನ್ನುವುದು ನಮಗೆ ಅರಿವಿಗೆ ಬಂತು. ಸದ್ಗುಣಗಳನ್ನು ಹೊಂದಿದವರು, ಸಚ್ಚಾರಿತ್ರವಂತರಾದ್ದರಿಂದ ಸಾಮಾನ್ಯ ಹೆಣ್ಣು ಮಕ್ಕಳಾದಂತಹ ನಾವು ನಿಮ್ಮ ಅಧೀನದಲ್ಲಿ ಇರುವವರು. ಯಾರಿಗೆ ನೀವು ಮದುವೆ ಆಗಬೇಕಂತ ಹೇಳಿದ್ರು ನಾವು ಆಗಬೇಕಾಗಿದೆ. ಆದ್ರೆ ಅಂತಹ ನಿರ್ಬಂಧವನ್ನಿಡದೆ ನಮ್ಮ ಅಪೇಕ್ಷೆಯನ್ನು, ನಮ್ಮ ಅಭಿಲಾಷೆಯನ್ನು ಹೇಳುವುದಕ್ಕೆ, ಅನಿಸಿಕೆಯನ್ನು ಬಿತ್ತರಿಸುವುದಕ್ಕೆ ಅವಕಾಶವನ್ನು ತಾವು ಮಾಡಿಕೊಟ್ಟಿದ್ದೀರಿ. ಆದ್ದರಿಂದಲೇ ಮತ್ತೊಬ್ಬರನ್ನು ತುಳಿದು ಆಡಿದವರಲ್ಲ, ಮತ್ತೊಬ್ಬರ ಮನಸ್ಸನ್ನು ತಿಳಿದು ಆಡಿದವರು. ಆದ್ದರಿಂದಲೇ ಸತ್ಕೀರ್ತಿಯುತರು ಚಂದ್ರವಂಶೀಯರಾಗಿದ್ದಾರೆ ಸ್ವಾಮಿ. ಕ್ಷತ್ರಿಯರಾಗಿದ್ದರು, ಆಚಾರ್ಯತ್ವವನ್ನು ಹೊಂದಿ ಆಚಾರದಿಂದಲೇ ಆದರ್ಶವನ್ನು ಪ್ರಪಂಚಮುಖಕ್ಕೆ ಬೋಧಿಸಿದಂತಹ ತಾವು ತಮ್ಮಂತವರ ನಡೆ ನುಡಿ ಮತ್ತೊಬ್ಬರಿಗೆ ಅನುಕರಣೀಯ, ಅನುಸರಣೀಯ ಅಂತಹ ನೀವು ನಿಮ್ಮಂತವರು ತಪ್ಪಿ ವ್ಯವಹರಿಸಬಹುದೇ? ಎಲ್ಲಿ ತಪ್ಪಿದ್ದೇನೆ, ಯಾವುದನ್ನು ನೀನು ತಪ್ಪು ಅಂತ ಗುರುತಿಸಿದೆ? ತೋಳ ಸಾಮರ್ಥ್ಯದಿಂದ ಒಬ್ಬರನ್ನು ಗೆಲ್ಲುವುದು ವಿಶೇಷವಲ್ಲ, ವರ್ಚಸ್ಸಿನಿಂದಲೇ ಒಬ್ಬರನ್ನು ಗೆಲ್ಲುವುದು ವಿಶೇಷ. ನಿಮ್ಮ ಆಗಮನವಾದಾಗ ಸೇರಿರುವಂತಹ ಸಭಿಕರೆಲ್ಲ ಎದ್ದು ನಿಂತು ಗೌರವಿಸಿದರು. ನಿಮ್ಮ ಗುಡುಗಿನ ಧ್ವನಿಯನ್ನ ಕೇಳಿದಾಗ ಧನುಷರಗಳನ್ನು ನಿಮ್ಮ ಪಾದಮೂಲದಲ್ಲಿಟ್ಟು ಶರಣು ಅಂತ ಹೇಳಿದರು. ನಿಮ್ಮ ವರ್ಚಸ್ಸಿಗೆ, ಓಜಸ್ಸಿಗೆ, ತೇಜಸ್ಸಿಗೆ ಮಣಿದಿರುವಂತಹ ಭೂಪಾಲಕರನ್ನು ಗೆದ್ದು ತಂದಂತಹ ನಮ್ಮನ್ನು ಪಣದ ನಿರ್ಬಂಧದಂತೆ ನೀವು ಮದುವೆಯಾಗಬೇಕಾಗಿತ್ತು. ಅದನ್ನುಳಿದು ಅನುಜನಾದ ವಿಚಿತ್ರವೀರನನ್ನು ಮದುವೆಯಾಗಬೇಕು ಎನ್ನುವುದು ನನಗೆ ಯಾಕೋ ಅಕ್ಕಳಿಕೆಯ ಮಾತು ಅಂತ ಅನ್ನಿಸ. ಉತ್ತರ ಉಂಟದೆ. ಸರಸಿಜ ನನಗೆ ಹೇಳು ಬೇಳುವೆನು, ಸರಸಿಜ ನನಗೆ ಹೇಳು ಬೇಳುವೆನು, ಪಿತನಾದ ಶಂತನು ಧರಣಿ ಬಾಲಗೆ ಸತ್ಯವತಿಯಳನು, ಪಿತನಾದ ಶಂತನು ಧರಣಿ ಬಾಲಗೆ ಸತ್ಯವತಿಯಳನು. ತರುವ ಕಾಲದೊಳವಳ ಬಿದ ಗಂಧರ್ವನ ಬಳಿಯೊಳಗೈದ ಶಪಥ, ತರುವ ಕಾಲದೊಳವಳ ಬಿದ ಗಂಧರ್ವನ ಬಳಿಯೊಳಗೈದ ಶಪಥ, ಮರಣ ಪರ್ಯಂತರ ಸತಿಯರ ಮರಿಸೆ ರಾಜ್ಯವನಾಳೆ ನಿನ್ನುತ್ತ, ಮರಣ ಪರ್ಯಂತರ ಸತಿಯರ ಮರಿಸೆ ರಾಜ್ಯವನಾಳೆ ನಿನ್ನುತ್ತ. ಸಲತೆ ಜನರ ಕೇಳು ಬೇರನು, ಪಿತನಾದ ಶಂಕರ ಧರಣಿ ಬಾಲಗೆ ಸತ್ಯವತಿಯಳನು. ಜಿಜ್ಞಾಸ ಎನ್ನುವುದು ಅಜ್ಞಾನ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಮನಸ್ಸಿನಲ್ಲಿ ಮೂಡಿರುವಂತಹ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳಬೇಕಾದದ್ದು ಸರಿಯಾದ ವ್ಯವಹಾರವೇ ಹೌದು. ನಾನಲ್ಲಿಗೆ ಬಂದವ, ನಿಮ್ಮನ್ನ ಗೆದ್ದು ತಂದವ, ಈ ರೀತಿಯಾಗಿ ವರ್ತಿಸಿದಾಗ ಸ್ವಾಭಾವಿಕವಾಗಿ ನಿಮಗೆ ಗೊಂದಲ ಮೂಡಿರುವುದು ಸಹಜವೇ. ಆದ್ರೆ ಇಲ್ಲಿ ನಾನು ಆ ರೀತಿಯಾಗಿ ಆಡಿಕೊಳ್ಳುವುದಕ್ಕೆ ಪ್ರಬಲವಾದಂತಹ ಕಾರಣ ಎನ್ನುವುದುಂಟು. ಈ ಭೀಷ್ಮ ಲೋಕದಲ್ಲಿ ಈಗ ಭೀಷ್ಮ ಎನ್ನುವುದಾಗಿ ಕಾಣಿಸಿಕೊಳ್ಳುತ್ತಾ ಇದ್ದರೂ ಸಹ ಈ ಮೊದಲು ದೇವವ್ರತ ನಾಮಕನಾಗಿದ್ದವನು ನಾನು. ವಿದ್ಯಾಭ್ಯಾಸಕ್ಕಾಗಿ ಗುರುಕುಲವನ್ನು ಸೇರಿ ಕಲಿತು ಅರಮನೆಗೆ ಬಂದಾಗ ತಂದೆಯ ಚಿಂತೆಯನ್ನ ತಿಳಿದು ಯಾಕೆ ಎನ್ನುವುದು ಅರ್ಥ ಆಯಿತು. ಬೆಸ್ತ ಕನ್ನಿಕೆಯೊಬ್ಬಳನ್ನ ನೋಡಿ ಅನುರಕ್ತರಾದವರು ನನ್ನ ತಂದೆ. ಅಂದ್ರೆ ಮೊದಲೇ ಸತಿ ವಿಯೋಗದಿಂದ ನೋಯುತ್ತಾ ಇದ್ದವರು. ಹಾಗೆಯೇ ಅವನ ಆಶಯಗಳನ್ನ ಈಡೇರಿಸುವುದಕ್ಕೆ ಸಾಧ್ಯತೆ ಇಲ್ಲದೆ ಇರುವುದರಿಂದ ಚಿಂತಾಕ್ರಾಂತರಾಗಿದ್ರಂತೆ. ಆದ್ರೆ ಒಬ್ಬ ಮಗನಾಗಿ ನನ್ನ ಅಪ್ಪನ ಚಿಂತೆಯನ್ನು ಹೋಗಲಾಡಿಸಬೇಕಾದದ್ದು ನನಗೆ ಕರ್ತವ್ಯ ಎನ್ನುವುದಾಗಿ ಭಾವಿಸಿ ಆ ಕಂದರನಲ್ಲಿಗೆ ಸಾಗಿ ಅವನ ಮನೋವಾಂಛಿತವನ್ನೆಲ್ಲ ಈಡೇರಿಸುವುದಾಗಿ ನಾನು ಭಾಷೆಯನ್ನು ಕೊಟ್ಟೆ. ಯಾವ ರೀತಿಯಲ್ಲಿ ಮರಣ ಪರ್ಯಂತರವು ಸತಿಯರನ್ನು ವರಿಸೇನು. ಈ ಲೋಕದಲ್ಲಿರುವಂತಹ ಹೆಂಗಳೆಯರೆಲ್ಲ ನನ್ನಮ್ಮ ಗಂಗೆಗೆ ಸಮಾನರು ಎನ್ನುವುದಾಗಿ ಘೋಷಿಸಿದೆ. ಮಾತ್ರ ಅಲ್ಲ, ಸಿಂಹಾಸನವನ್ನು ಯಾವ ಸಂದರ್ಭದಲ್ಲಿ ನಾನು ಏರಲಾರೆ ಎನ್ನುವುದಾಗಿ ಪ್ರತಿಜ್ಞೆಯನ್ನ ಕೈಗೊಂಡೆ.
ದೇವವ್ರತ ನಾಮಕನಾಗಿ ನಾನು ಕೈಗೊಂಡಿರುವಂತಹ ಅಂದಿನ ಪ್ರತಿಜ್ಞೆಯಿಂದಲಾಗಿ ದೇವಾನು ದೇವತೆಗಳೇ ಮೆಚ್ಚಿ ಭೀಷ್ಮ ಎನ್ನುವುದಾಗಿ ನನ್ನನ್ನು ಕೊಂಡಾಡಿದರು. ಅಂಬೆ, ಚಂದ್ರವಂಶದಲ್ಲಿ ಗೆದ್ದು ತಂದಂತ ಹೆಣ್ಣುಗಳನ್ನ ಮತ್ತೊಬ್ಬರಿಗೆ ಮದುವೆ ಮಾಡಿಸಿದ ಉದಾಹರಣೆ ಉಂಟೆ? ಕೆಲವಷ್ಟು ಘಟನೆಗಳು ನಾವಾಗಿಯೇ ಸ್ಥಾಪನೆ ಮಾಡಿ ಕರುಣಾನಿಧಿಯವದರಿಸೋ ಸರ್ವಜ್ಞ ನೀನು ಗೈಯೋ ಪ್ರಾರ್ಥಿಪೇನು ಚರಣ ಚಿತ್ತಂಗಾಳೋ ಗೈಯೋ ಪ್ರಾರ್ಥಿಪೇನು ಧರಣಿ ಪ್ರತಿದೋಲನಳು ಪೂರ್ವದಲ್ಲಿ ನಾನು ಧರಣಿ ಪ್ರತಿದೋಲನಳು ಪೂರ್ವದಲ್ಲಿ ನಾನು ಪೂರ್ವದಲ್ಲಿ ನಾನು ಭರಿತವನ ಇಟ್ಟವನ ಮೆಚ್ಚಿ ಬಲಿದಿಗೆನು ಭರಿತವನ ಇಟ್ಟವನ ಮೆಚ್ಚಿ ಅವನ ಮೆಚ್ಚಿ ಬಲಿದಿಗೆನು ಕರುಣನಿಧಿಯವದರಿಸು ಸರ್ವಜ್ಞ ನೀನು. ಸ್ವಾಮಿ, ಕಳೆದ ಕೆಲವೇ ದಿವಸಗಳ ಹಿಂದೆ ಇಲ್ಲಿ ಹಸ್ತಿನಾವತಿಯಲ್ಲಿ ನಡೆಯಿರುವಂತಹ ಘಟನೆ ನಿಮ್ಮ ಗಮನಕ್ಕೂ ಬಂದಿರಬೇಕು. ಹೌದಪ್ಪ. ನಾನು ಕಾಶಿಯನ್ನ ಸೇರಿದ್ದು ಅಲ್ಲಿ ಸ್ವಯಂವರ ವೇದಿಕೆಯಲ್ಲಿ ಬಣವನ್ನ ಮುರಿದು ರಾಜಕುಮಾರಿಯರು 3 ಇಲ್ಲಿಗೆ ಕರೆತಂದದ್ದು ಮಾತ್ರ ಅಲ್ಲ, ಆ ರಾಜಕುಮಾರಿಯರಿಗೆ ಮದುವೆ ಮಾಡಿಸುವ ಕಾರ್ಯದಲ್ಲಿಯೂ ನಾನು ಕಾರ್ಯೋನ್ಮುಖನಾಗಿದ್ದೇನೆ. ಹೌದು. ಈಗಾಗಲೇ ಹಿರಿಯರಾಗಿರುವಂತ ಅಂಬಾಲಿಕೆಯರು ನನ್ನ ತಮ್ಮ ವಿಚಿತ್ರ ವೀರ್ಯತನನ್ನ ಮದುವೆಯಾಗುವುದಕ್ಕೆ ಒಪ್ಪಿದ್ದಾರೆ. ಆದ್ರೆ ಹಿರಿಯರಾದಂತ ಅಂಬೆ ಮಾತ್ರ ನನ್ನ ತಮ್ಮನನ್ನ ಮದುವೆ ಆಗುವುದಿಲ್ಲ ಅಂತ ಹೇಳಿದ್ರು. ಆದ್ರಿಂದ ನಿಮ್ಮನ್ನು ನಾನು ಕರೆದೆ. ಒಂದು 20-25 ವರ್ಷದ ಮದ್ವೆ ಆಗಿದ್ರೆ ನಾವು ಒಂದು ಬಿಡ್ತಿದ್ದೆ. ಈಗ ನನ್ನ ಹತ್ರ ಕೂಡುದಿಲ್ಲಲ್ಲ. ಯಾಕೆ, ಯಾವುದಕ್ಕೆ, ಏನು ಗ್ರಹಿಸಿದ್ರಿ ತಾವು? ಅಂದ್ರೆ ಅವಳಿಗೆ ಬೇಕಾದಂತ ವರ್ಣನ ಹುಡುಕ್ಲಿಕ್ಕೆ ಹೀಗೆ ಮನೆ ತಿರುಗುದಿದ್ರು ಆಗ್ತಿತ್ತು. ಆದ್ರೆ ಈಗ ನನ್ನ ಹತ್ರ ಕೂಡುದಿಲ್ಲಲ್ಲ. ಆ ಕೆಲಸವನ್ನು ಅವಳೇ ಮಾಡಿ ಪೂರೈಸಿದ್ದಾಳೆ ಸ್ವಾಮಿ. ಹುಡುಕುದ ಅಂದ್ರೆ ಹುಡುಕುವ ಪ್ರಮೇಯ ನಮಗೆ ಇಲ್ಲವೇ ಇಲ್ಲ. ಅಂದ್ರೆ ಈಗಾಗಲೇ ಸೌಭಾವನಿಪನಾಗಿರುವಂತ ಸಾಲ್ವನನ್ನ ನೋಡಿ ಅವಳು ಅನುರಕ್ತಳಾಗಿದ್ದಾಳಂತೆ. ಪರಸ್ಪರರು ಮದುವೆಯಾಗುವುದಕ್ಕೆ ಒಪ್ಪಿಕೊಂಡಿದ್ದಾರಂತೆ. ಸೌಭದೇಶಕ್ಕೆ ಅವಳನ್ನ ಕಳುಹಿಸಿಕೊಟ್ಟೆ ಸಾಲ್ವನನ್ನ ಮದುವೆಯಾಗಿ ತಾನು ಸುಖವಾಗಿರ್ತೇನೆ ಅಂತ ಹೇಳಿಕೊಂಡಿದ್ದಾನೆ. ಸ್ವಾಮಿ, ವಯೋವೃದ್ಧರು ಜ್ಞಾನವೃದ್ಧರು ಆಗಿರುವಂತಹ ತಾವು ಆ ಅಂಬೆಯನ್ನ ಸೌಭದೇಶದವರೆಗೆ ತಲುಪಿಸಿ ಬರಬೇಕು ಎನ್ನುವುದು ಕೋರಿಕೆ. ಸ್ವಾಮಿ, ನೀವು ಹೀಗೆ ಮಾಡ್ಬೇಕು ಬ್ರಾಹ್ಮಣರು ಅಂದ್ರೆ ಮಾತೇ ಇಲ್ಲ ನಮ್ದು. ಅಂಥದ್ರಲ್ಲಿ ನೀವು ದಯವಿಟ್ಟು ಕೋರಿಕೆ ಅಂತ ಹೇಳ್ತೀರಿ ಅಂತಂದ್ರೆ ಅದು ನಿಮ್ಮ ದೊಡ್ಡ ಗುಣ. ಈಗ ನೋಡಿ, ನಿಮ್ಗೆ ಯಾವುದಾದ್ರೂ ಸ್ವಾರ್ಥ ಉಂಟ? ಖಂಡಿತ ಯಾವ ಸ್ವಾರ್ಥವೂ ಇಲ್ಲ ನಿಮಗೆ. ಎಂತ ತ್ಯಾಗ ಮನೋಭಾವನೆ ನಿಮ್ಗೆ. ಹೋದ್ರಿ ಅಲ್ಲಿಂದ 2 ಹೆಣ್ಮಕ್ಳು 3 ಜನ ಹೆಣ್ಮಕ್ಳು ತಕ್ಕೊ ಬಂದ್ರಿ. ಆದ್ರೆ ನೀವು ಮದುವೆ ಗಿದ್ವೆ ಯಾವುದೂ ಬೇಡ ಅಂತ ಜೀವನದಲ್ಲಿ ಬಿಟ್ಟು, ಆದ್ರೂ ಕೂಡ ಹೆಣ್ಮಕ್ಳು ತಂದು ವ್ಯವಸ್ಥೆ ಮಾಡಿ ನಿಮಗೆ ಯಾವ ಸ್ವಾರ್ಥವೂ ಇಲ್ಲ. ಅಂಥದ್ರಲ್ಲಿ ನನಗಿಂತದ್ದು ಒಂದು ಕೆಲಸ ಹೇಳುವಾಗ ನಾನು ಅಲ್ಲ ಅಂತೇನ. ಆದ್ರೂ ಅವಳ ಹತ್ರ ಒಂದು ಮಾತು ಕೇಳಬೇಕು. ಭರಿತ ದ್ರವ್ಯವ ಕೊಡುವೆ ಸಾಲ್ವನ ಬಳಿಗೆ ತೆರಳಿದರೆ ಕಾಳರಾಯ ಪೂರ್ವದಲ್ಲಿ ನಾಗನು ಬೇಡಿದ
ನೀನು ಒರಿಸೆನ್ನ ನೀನು ಕೇಳಿಕೊಂಬೆನು ನಿನ್ನ ದೈನ್ಯದಲ್ಲಿ ನಾನು ಕೇಳಿಕೊಂಬೆನು ನಿನ್ನ ದೈನ್ಯದಲ್ಲಿ ನಾನು
ಮರುಳೆ ನಾನಾಗಿರ್ಪೇ ಮತ್ತಿತ ಪರಮ ಪಾತಗೆ ಮತ್ತಿತ ಪರಮ ಪಾತಗೆ ಮರುಳಿ ನಾನಾಗಿರ್ತೇನೆ ಮತ್ತಿದ ಪರಮ ಪಾತಗೆ ಸಾಲ್ವ ಮೂರ್ಖನು ಮೂರ್ಖನು ಸುರನ ಬೀಸುತ್ತ ಬುದ್ಧಿಹೀನನು ಬುದ್ಧಿಹೀನನು ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ದುಷ್ಟ ಮರುಳೆ ನಾನಾಗಿರ್ಪೇ ಒಪ್ಪಿದ ಪರಮವಾಗಿ ಸಾಲ್ವ ಮೂರ್ಖನು ಸುರನದೀಸುತ್ತ ಬುದ್ಧಿಹೀನನು ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟನು ಮರುಳೆ ಮರುಳೆ ನಾನಾಗಿರ್ಪೇ ನಗರಿಂದ ಸಾಲದಿಂದ ತಿರಸ್ಕೃತಳಾಗಿ ನಾನು ಮರಳಿದೆ. ಇಲ್ಲ ಇಲ್ಲ, ನನ್ನಲ್ಲಿಂದಲೇ ಮರುಳಾದಿ, ನಾನು ಮರುಳಾದಿ. ಯಾಕಾಗಿ ನಾನು ನೀರಾಟಕ್ಕೆ ಹೋಗಬೇಕಾಗಿತ್ತು? ಯಾಕಾಗಿ ಸಾಲನನ್ನು ಪ್ರೀತಿಸಬೇಕಾಯಿತು? ಯಾಕಾಗಿ ನಂಬಿಕೊಂಡು ಬಂದು ವ್ಯಭಿಚಾರಿ ಎನ್ನುವ ಪಟ್ಟವನ್ನು ಕಟ್ಟಿಕೊಳ್ಳಬೇಕಾಯಿತು? ನನ್ನ ಮರಳುತನದಿಂದಲಾಗಿ ನನ್ನ ಬದುಕು ಸರ್ವನಾಶವಾಯಿತು. ಇಲ್ಲ, ನನ್ನ ಮರುಳುತನವಲ್ಲ, ಬದುಕನ್ನು ಬಂದ ಹಾಗೆ ಸ್ವೀಕರಿಸುವುದಲ್ಲ, ನನ್ನ ಬದುಕನ್ನು ನಾನು ಹೀಗೆಯೇ ರೂಪಿಸಿಕೊಳ್ಳುತ್ತೇನೆ ಎನ್ನುವ ಯೋಚನೆಯನ್ನು ಮಾಡಿ ಮೊದಲು ಕಣ್ಣಿಟ್ಟಿದ್ದೇನೆ, ಆ ಬಳಿಕ ಕಾಲಿಟ್ಟಿದ್ದೇನೆ. ಕಾಶಿಯಂತಹ ಗುರುಕುಲದಲ್ಲಿ ಅಭ್ಯಾಸವನ್ನು ಮಾಡಿರುವಂತಹ ಪದವಿ ಇದ್ದರೆ ನಾನು ಯಾವ ಕಾಲಕ್ಕೂ ನನ್ನ ಮರಳುತನವಾಗುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನನ್ನಪ್ಪ ಪ್ರತಾಪಸೇನ ಪರಮ ಪಾತಕಿಯವನು ಪುಣ್ಯ ಕ್ಷೇತ್ರವಾದ ಕಾಶಿ ಕ್ಷೇತ್ರದಲ್ಲಿ ಅಸಂಖ್ಯ ಅರಸು ಮಕ್ಕಳನ್ನು ಕಲೆ ಹಾಕಿ ಅವರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿ ರಕ್ತದಾಕುಳಿ ಹರಿಯುವಂತೆ ಮಾಡಿ ಕೊಟ್ಟಿಗೆಯಲ್ಲಿರುವ ಕರುವನ್ನು ಕಟುಕನಿಗೆ ಕೊಂಡೊಯ್ದು ಮಾರುವಂತೆ 3 ಮಂದಿ ಹೆಣ್ಣು ಮಕ್ಕಳನ್ನು ಒಬ್ಬೊಬ್ಬರಿಗೆ ಮದುವೆಯನ್ನು ಮಾಡಿಸುತ್ತೇನೆ ಎನ್ನುವಂತ ಪಣವನ್ನು ಸಾರಿದವಲ್ಲ ಅಂತ ಪ್ರತಾಪಸೇನ ಪರಮ ಪಾತಕಿ ಇಲ್ಲ ಇಲ್ಲ, ನನ್ನಪ್ಪ ಪಾತಕಿಯಲ್ಲ, ನನ್ನಪ್ಪ ಪಾತಕಿಯಲ್ಲ. ನನ್ನಪ್ಪ ಒಳ್ಳೆಯವನೇ, ನನ್ನಪ್ಪ ಒಳ್ಳೆಯವನೇ. ಕೆಟ್ಟ ಮಕ್ಕಳಾದ್ರೂ ಹುಟ್ಟುತ್ತಾರೆ ಪ್ರಪಂಚದಲ್ಲಿ, ಕೆಟ್ಟ ತಂದೆ ತಾಯಿದರು ಇರುವುದಕ್ಕುಂಟೆ. ಒಂದು ಮನೆಯಂಗಳದಲ್ಲಿ ಆಟವಾಡಿ ಬೆಳೆದ ಹೆಣ್ಣು ಮಕ್ಕಳು ಒಬ್ಬನನ್ನು ಮದುವೆಯಾಗಿ ಒಂದು ಮನೆಯಲ್ಲಿ ಸುಖವಾಗಿ ಕಾಲ ಕಳೆಯಲಿ ಎನ್ನುವ ಹಾಗೆ ಯೋಚಿಸಿದರೆ ಅಪರಾಧವೇ ಅನ್ನುವಲ್ಲ. ಮತ್ತೊಂದು ಪ್ರಾಣಿಯ ಮಾಂಸವನ್ನೇ ಹಿಸಿದು ತಿನ್ನುವಂತ ಹುಲಿಯಾದರೂ ತನ್ನ ಮರಿಗಳ ಜೊತೆಯಲ್ಲಿ ಮರಿಯಾಗುತ್ತದೆಯೇ ಹೊರತು ಮಕ್ಕಳಿಗೆ ಮಾರಿಯಾಗುವುದಿಲ್ಲ. ಯಾವ ತಂದೆ ತಾಯಿಯಂದಿರು ಮಕ್ಕಳಿಗೆ ಕೆಟ್ಟವರಾಗುವುದಿಲ್ಲ. ನನ್ನಪ್ಪ ಪಾತಕಿಯಲ್ಲ, ನನ್ನಪ್ಪ ಪಾತಕಿಯಲ್ಲ, ನನ್ನಪ್ಪ ಒಳ್ಳೆಯವನೇ, ನನ್ನಪ್ಪ ಒಳ್ಳೆಯವನೇ, ನನ್ನಪ್ಪ ಒಳ್ಳೆಯವನೇ. ಸಾಲುವ ಪರಮ ಮೂರ್ಖನವನು, ಪರಮ ಮೂರ್ಖನವನು. ಈ ಪ್ರಪಂಚದಲ್ಲಿ ಮೂಢರ ಸಹವಾಸವಾದರೂ ಆದೀತು, ಈ ಮೂರ್ಖನ ಸಹವಾಸವಲ್ಲ. ತಾನು ಕಂಡುದೇ ಸತ್ಯ, ತನ್ನ ಯೋಚನೆಯೇ ಸತ್ಯ, ತನ್ನ ಕಲ್ಪನೆಗಳೇ ಸತ್ಯವಾಗಬೇಕು ಎನ್ನುವ ಹಾಗೆ ಮೊಂಡುವಾದವನ್ನು ನಡೆಸುವವರು ಇವರಂತ ಮೂರ್ಖರು. ಯಾಕಾಗಿ ಬರಬೇಕಾಗಿತ್ತು? ಆಮಂತ್ರಣವಿಲ್ಲದೆ ಬಂದ, ತನ್ನ ದೈಹಿಕವಾದಂತಹ ದಾಢ್ಯತನವನ್ನು ತೋರಿಸಿದ, ನಮ್ಮ ಚಿತ್ತವನ್ನು ಚಂಚಲಗೊಳಿಸಿದ. ಆ ಚಂಚಲ ಮನಸ್ಥಿತಿಯಲ್ಲಿ ಪ್ರೀತಿಸಿದ ನಾಟಕವನ್ನಾಡಿ ಒಲಿದು ಬಂದ ಹೆಣ್ಣನ್ನು
ತಾನು ಮದುವೆಯಾಗಬೇಕಾದ ಹೆಣ್ಣು ಪರಪುರುಷನ ಮನೆಯಲ್ಲಿ ಕೆಲವಷ್ಟು ದಿವಸ ಇದ್ದು ಬರುತ್ತಾಳೆ ಅಂತಾದ್ರೆ ಯಾವ ಪುರುಷ ಮನ ಮುಟ್ಟಿಕೊಡುವುದಕ್ಕೆ ಸಾಧ್ಯವಿದೆ? ದೇವತೆಗಳು ಜಯಿಸಲಾರದೇ ಇರುವಂತಹ ಭೀಷ್ಮನಿಗೆ ಸಟ್ಟು ಹೊಡೆದು ನಿಂತದ್ದು ನನಗಾಗಿ ಅಂತಹ ಸಾಲ್ವನ ವೀರತನ ನಷ್ಟವಾದದ್ದು ನನಗೋಸ್ಕರವಾಗಿ. ಅಂತವನಿಗೆ ನನ್ನ ಜೊತೆಯಲ್ಲಿ ಸಂಸಾರ ಮಾಡುವುದಕ್ಕಾದೀತೆ? ನನ್ನನ್ನು ಕಂಡಾಗ ನನ್ನ ಗಂಡುತನ ಹಾಳಾಯಿತು ಎನ್ನುವ ಹಾಗೆ ಹೆಣ್ಣಿನ ಮನೋಭಾವನೆ ಬಂದಂತ ಅವನು ಹೇಗೆ ಮನ ಮುಟ್ಟಿ ಕೂಡುವುದಕ್ಕೆ ಸಾಧ್ಯ? ಇಲ್ಲ, ಸಾಲು ತಿರಸ್ಕರಿಸದಲ್ಲಿ ತಪ್ಪಿಲ್ಲ, ಸಾವನದು ತಪ್ಪಲ್ಲ, ಹೆಣ್ಣಾಗಿ ಹುಟ್ಟಿದ ನನ್ನ ತಪ್ಪು. ನಾನು ಯಾಕಾಗಿ ಹೆಣ್ಣಾಗಿ ಹುಟ್ಟಬೇಕಾಯಿತು? ನನಗೆ ಯಾಕೆ ಈ ಬ್ರಹ್ಮದೇವ ಹೆಣ್ಣು ಜನ್ಮವನ್ನು ನೀಡಿದ? ವಿಕಟ ವಿನೋದಿಯಾಗಿ ವಿಕೃತ ಸೃಷ್ಟಿಯನ್ನು ಮಾಡುತ್ತಾ ತನ್ನ ಔದ್ಯೋಗಿಕವಾದ ಜಾಡ್ಯವನ್ನ ಕಳೆಯಲೆತ್ತಿಸಿ ನನಗಿಷ್ಟ ಯಾತನಾಮಯವಾದಂತಹ ಬದುಕನ್ನು ನೀಡಿಬಿಟ್ಟನಲ್ಲ ಆ ಬ್ರಹ್ಮದೇವ. ರಾಜಕುಮಾರಿಯಾಗಿ ಹುಟ್ಟಿದೆ. ಕಷ್ಟ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ನೋವನ್ನು ಅನುಭವಿಸಿದವಳಲ್ಲ. ಹಸಿವೆಯ ಅನುಭವ ನನಗಿಲ್ಲ. ಆದರೆ ಈ ಹೊತ್ತು ಈ ಕಾಡಿನಲ್ಲಿ ನಾನು ಹುಚ್ಚಿಯಂತೆ ಪಿಶಾಚಿಯಂತೆ ಒಬ್ಬಳೇ ಅಲೆದಾಡುತ್ತಿದ್ದೇನೆ. ಆ ನೀರಿನಲ್ಲಿ ನನ್ನ ಮುಖವನ್ನು ನೋಡಿದರೆ ನನ್ನ ಪರಿಚಯವೇ ನನಗಾಗುತ್ತಿಲ್ಲ. ಹಾಗಾದ್ರೆ ನನಗಿಂತ ಕಷ್ಟ, ನನಗಿಂತ ವೇದನೆ, ನನಗಿಂತ ಅವಮಾನವನ್ನು ಒದಗಿಸಿ ಕೊಟ್ಟನಲ್ಲ ಅಂತಹ ಬ್ರಹ್ಮದೇವ ಕಡು ದುಷ್ಟ. ಇಲ್ಲ, ಬ್ರಹ್ಮದೇವ ನನಗೇನು ಅನ್ಯಾಯವನ್ನು ಮಾಡಿದ್ದಾನೆ? ನನಗೇನು ಕಡಿಮೆಯನ್ನು ಮಾಡಿದ್ದಾನೆ? ಕಾಶಿ ಕ್ಷೇತ್ರದಲ್ಲಿ ನನ್ನ ಜನನ, ಗಂಗಾ ನದಿಯಲ್ಲಿ ನೀರಾಟ, ದಿನನಿತ್ಯವೂ ವಿಶ್ವನಾಥನ ದರ್ಶನ ಭಾಗ್ಯ. ನಾನು ವಿದ್ಯಾವತಿ, ನಾನು ರೂಪವತಿ, ನಾನು ಬುದ್ಧಿವಂತೆ. ನನಗಿಂತ ಸೌಲಭ್ಯ ಸೌಕರ್ಯಗಳನ್ನು ಬ್ರಹ್ಮದೇವ ಕಲ್ಪಿಸಿಕೊಟ್ಟಿದ್ದಾನೆ. ಹಾಗಾದ್ರೆ ಬ್ರಹ್ಮದೇವ ದುಷ್ಟನಲ್ಲ, ಸಾಲ್ವ ಮೂರ್ಖನಲ್ಲ, ನನ್ನಪ್ಪ ಪಾತಕಿಯಲ್ಲ, ನನ್ನ ಮರಳುತನವೂ ಅಲ್ಲ. ಆದರೂ ನನ್ನ ಬದುಕು ಮಾತ್ರ ಹಾಳಾಯಿತಲ್ಲ, ನನ್ನ ಜೀವನವೇ ಹಾಳಾಗಿ ಹೋಯಿತಲ್ಲ. ಯಾರಿಂದ? ತರಳ ನೆಂಬಿ ಹೀಗೆಲ್ಲ ಆಗುವುದಕ್ಕೆ ಮೂಲ ಕಾರಣ ಅವನೇ ಭೀಷ್ಮ. ಮಂಗಳದ ಬೆಳಗ್ಗೆ ಇಂಗಳದ ಮಳೆಗರೆದಾತ ಭೀಷ್ಮ. ಆ ಹೊತ್ತು ಕಾಶಿ ದೇಶದಲ್ಲಿ ತನ್ನ ವಿಕ್ರಮವನ್ನು ಮೆರೆಸಿ ಏರಿರಿ ನನ್ನಯ್ಯ ರಥವನ್ನು ಅಂತ ಹೇಳಿದ. ಕಾಶಿಯ ಅಂಗಣದಿಂದ ಹಸ್ತಿನಾವತಿಯ ತನಕ ನಮ್ಮನ್ನು ಕರೆದೊಯ್ಯುವುದಕ್ಕೆ ಇವನಲ್ಲಿ ಬಂಗಾರದ ರಥವಿತ್ತು. ಆದರೆ ಸಾಲ್ವನನ್ನು ಪ್ರೀತಿಸುತ್ತೇನೆ ಎಂದಾಗ ಹಸ್ತಿನಾವತಿಯಿಂದ ಸೌಭನಗರಿಗೆ ನಮ್ಮನ್ನು ಕಳಿಸಿಕೊಡುವಾಗ ಹಸ್ತಿನೆಯಲ್ಲಿದ್ದಂತ ಬಂಗಾರದ ರಥಗಳೇ ಬೆಂಕಿ ಬಿತ್ತು. ಕಾಲ್ನಡಿಗೆಯಲ್ಲಿ ನಮ್ಮನ್ನು ಕಳಿಸಿಕೊಟ್ಟ. ಹಾಗಾದ್ರೆ ಇಷ್ಟೆಲ್ಲ ಆಗುವುದಕ್ಕೆ ಮೂಲ ಕಾರಣ ಭೀಷ್ಮ.
ಯಾಮ್ಯಭೂರಿ ವಿಪಿನದೊಳಗೆ ಓರಡೆಲ್ಲಿ ಪಂಪಿ ಭಾಗ್ಯ 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 ಮಂಡಲರಿ ಶೋಭಿತ ಭಾಗವೇಶ್ವರನ ಪರಿಗಿಸುತ್ತ ಅಭಿನಮಿಸಿ ದೀಪನು ಶಿರದಿ ತೀರ್ಥವತ್ತರಿಸಿ ಮಧುಪಕ್ಕಾಟಿಗಳ ತಾನಿದ್ದ ಕಲಪಿನಿಡ ಉಳ್ಳಿರಿಸಿ ಶಿರವ ಮಾಡುತ್ತ ಗುರುನ ಬಾಂಧವ ಎನ್ನುವ ಎರಗಿದರು ನನ್ನ ಶಿಷ್ಯ ಸತ್ತಮನಾದಂತಹ ಭೀಷ್ಮನ ಸುಭಗತನನ್ನು ಗಮನಿಸಿದ. ಅನತಿ ದೂರದಲ್ಲೇ ಕನಕರಥವನ್ನು ನಿಲ್ಲಿಸಿದ್ದಾನೆ. ಕಾಲ್ನಡಿಗೆಯಲ್ಲೇ ಮುಂದೊತ್ತಿ ಬಂದಿದ್ದಾನೆ. ಮಂಗಲ ದ್ರವ್ಯಗಳನ್ನು, ಬ್ರಾಹ್ಮಣರನ್ನು, ಗೋವುಗಳನ್ನು ಮುಂದಿರಿಸಿಕೊಂಡು ಬಂದಿದ್ದಾನೆ. ಗೋವುಗಳನ್ನು ಮುಂದಿರಿಸಿಕೊಂಡು ಬಂದಿದ್ದಾನೆ ಎನ್ನುವುದರಿಂದ ಅಂಬಾ ಪ್ರಕರಣದಲ್ಲಿರುವ ಇವನ ಸುಭಗತನ ಎಷ್ಟು ಅನ್ನೋದು ಅರ್ಥವಾಗ್ತದೆ. ಯಾಕಂದ್ರೆ ಗಾವೋ ವಿಶ್ವಸ್ಯ ಮಾತರಃ, ಗೋವಿನ ಮುಖದಲ್ಲಿ ಬ್ರಹ್ಮನನ್ನು, ಕಣ್ಣುಗಳಲ್ಲಿ ವಿಷ್ಣುವನ್ನು, ಕಂಠದಲ್ಲಿ ರುದ್ರನನ್ನು, ಕೋಡುಗಳಲ್ಲಿ ಅಶ್ವಿನಿ ದೇವತೆಗಳನ್ನು, 4 ಕಾಲುಗಳಲ್ಲಿ 4 ವೇದಗಳನ್ನು, 4 ಕಾಲುಗಳ 8 ಗೊರಸುಗಳಲ್ಲಿ ಅಷ್ಟದಿಕ್ಪತಿಗಳನ್ನು, ರೋಮಗಳಲ್ಲಿ ಕೋಟಿ ಕೋಟಿ ದೇವತೆಗಳನ್ನು, ಬಾಲದಲ್ಲಿ ಸರ್ಪ ಸಂತತಿಯನ್ನು, ಕೆಚ್ಚಲಿನಲ್ಲಿ ಅಮೃತವನ್ನು ಕಂಡ ದೇಶ. ಅಂತಹ ಗೋವನ್ನು ಮುಂದಿರಿಸಿಕೊಂಡು ಬರ್ತಾನೆ ಅಂತಾದ್ರೆ ಇವನೆಂಥವ ಈ ಪ್ರಕರಣದಲ್ಲಿ ಅಂತ ನಿಮ್ಗೆ ಅರ್ಥ ಆದೀತು. ಆದರೂ ಶಿಷ್ಯ ವಾತ್ಸಲ್ಯದಿಂದ ಗುರುಗಳು ವಿಚಾರಣೆ ಮಾಡುವಲ್ಲಿ ಸಡಿಲಿಕೆ ತೋರಿಸಿದ್ರು ಅಂತ ನಾಳೆ ನೀವು ಹೇಳ್ಬಾರ್ದು. ಅದಕ್ಕಾಗಿ ವಿಚಾರಿಸ್ತೇನೆ ಭೀಷ್ಮ. ಈಗ
ಭೀಷ್ಮನನ್ನ ಸೋಲಿಸುವ ಗಂಡು ಹುಟ್ಟಲಿಲ್ಲ. ನಿನ್ನ ಜನ್ಮ ಹೆಣ್ಣು ಜನ್ಮ ಅಂತ ಹೇಳಿದ್ರೆ ನಿನ್ನ ತತ್ವಗಳೆನ್ನುವ ಹಾಗೆ ಭಾವಿಸಿದೆಯೇನು? ಕಂಡವರಿಗೆ ಕೊಂಡು ಹೋಗಿ ಮದುವೆಯನ್ನು ಮಾಡಿಸುವುದಕ್ಕೆ ನಾನು ಆಡುವಂತಹ ಮಾತುಗಳನ್ನು ರಕ್ತಾಕ್ಷರದಲ್ಲಿ ಬರೆದಿಡು ಭೀಷ್ಮ, ರಕ್ತಾಕ್ಷರದಲ್ಲಿ ಬರೆದಿಡು. ನನಗೆ ಮದುವೆ ಬೇಡ, ನನಗೆ ಸಂಸಾರ ಬೇಡ, ನನಗೆ ಗಂಡ ಬೇಡ, ನನಗೆ ಜೀವನವೇ ಬೇಡ, ನನಗೆ ಜೀವನವೇ ಬೇಡ. ಆದರೆ ನನಗಿರುವಂತಹ ಆಸೆ ಒಂದೇ ಒಂದು, ನನ್ನ ಹಗೆಯಾದಂತಹ ನಿನ್ನ ಹೊಗೆ ಕಾಣುವಂಥದ್ದು, ನಿನ್ನ ಹೊಗೆ ಕಾಣುವಂಥದ್ದು. ಅದಕ್ಕಾಗಿ ಮತ್ತೆ ಪಡೆದು ಇನ್ನೊಂದು ಜನ್ಮ ಹೋದರು ನಿನ್ನಯ ಬಿಂಕ ವ್ಯಕ್ತಿಯಾದವರು ಸಾಯುವ ಕಾಲಕ್ಕೆ ಆಸೆ ಇರಿಸಿಕೊಂಡು ಸತ್ತರೆ ಆ ಆಸೆ ಅವನ ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ ಅಂತೆ. ನನಗಿರುವಂತಹ ಆಸೆ ನನ್ನ ಹಗೆಯಾದಂತಹ ನಿನ್ನ ಸಾವು, ನಿನ್ನ ಸಾವು. ಅದಕ್ಕಾಗಿ ಮತ್ತೆ ಪಡೆದು ಇನ್ನೊಂದು ಜನ್ಮದಲ್ಲಿ ನಿನ್ನ ಮರಣಕ್ಕೆ ನಾನು ಕಾರಣನಾಗುತ್ತೇನೆ ಭೀಷ್ಮ. ಯಾವ ಗಂಡು ನಿನ್ನನ್ನು ಗೆಲ್ಲುವುದಿಲ್ಲ, ಹೆಣ್ಣಿನಲ್ಲಿ ನೀನು ಯುದ್ಧವನ್ನು ಮಾಡುವುದಿಲ್ಲ, ಹೆಣ್ಣಿಗೆ ನೀನು ಮನಸ್ಸೋಲುವುದೂ ಇಲ್ಲ. ಒಬ್ಬ ಗಂಡಸಾಗಿ ಹೆಣ್ಣಾದಂತ ನನಗೊಂದು ಬದುಕನ್ನು ನೀನು ಕೊಡಲಿಲ್ಲ. ಒಂದು ಹೆಣ್ಣು ಹೃದಯಿಯಾಗಿ ನನ್ನ ಭಾವನೆಗಳನ್ನು ನೀನು ಅರ್ಥ ಮಾಡಿಕೊಳ್ಳಲೂ ಇಲ್ಲ. ಆದ್ದರಿಂದ ಹೆಣ್ಣು ಅಲ್ಲದ ಗಂಡು ಅಲ್ಲದ, ಅಥವಾ ಹೆಣ್ಣಾಗಿಯೋ ಗಂಡಾಗಿಯೋ ಒಂದು ವ್ಯಕ್ತಿಯಾಗಿಯೋ ಶಕ್ತಿಯಾಗಿಯೋ ಬಂದು ನಿನ್ನ ಮರಣಕ್ಕೆ ನಾನು ಕಾರಣವಾಗುತ್ತೇನೆ ಭೀಷ್ಮ, ನಾನು ಕಾರಣವಾಗುತ್ತೇನೆ. ಯಾವ ಚಂದ್ರವಂಶದ ಉಳಿವಿಗಾಗಿ ಮದುವೆಯಾಗುವುದಿಲ್ಲ ಎನ್ನುವ ಪ್ರತಿಜ್ಞೆಯನ್ನು ಮಾಡಿ ನನ್ನ ಜೀವನದಲ್ಲಿ ಮದುವೆ ಇಲ್ಲದಂತೆ ಮಾಡಿದೆಯೋ ಆ ನಿನ್ನ ಚಂದ್ರವಂಶ ನಿನ್ನ ಕಣ್ಣ ಮುಂದೆ ನಿನ್ನ ಮನೆಯ ಮಕ್ಕಳು ನಿನ್ನ ಕಣ್ಣ ಮುಂದೆ ಹೊಡೆದಾಟ ಮಾಡಿ ಈ ನಿನ್ನ ಚಂದ್ರವಂಶ ನಾಶವಾಗಿ ಹೋಗಲಿ, ಕ್ಷಯವಾಗಿ ನಾನಿನ್ನು ಬದುಕಿರಲಾರೆ ಭೀಷ್ಮ, ನಾನಿನ್ನು ಬದುಕಿರಲಾರೆ. ನಾನು ಸಾಯುತ್ತೇನೆ, ನನಗೆ ಸಾಯಬೇಕು. ಹೇಗೆ ಸಾಯಲಿಯೋ ನಾನು, ಹೇಗೆ ಸಾಯಲಿ ನಾನು? ಅಖಂಡವಾದಂತಹ ಈ ಭೂಮಿ ನಿನ್ನ ಆಳ್ವಿಕೆಗೆ ಒಳಪಟ್ಟದ್ದು. ಭೂಮಿಯ ಮೇಲಿಂದ ಬಿದ್ದು ಸಾಯುವಂತಿಲ್ಲ, ನೀರಿಗೆ ಬಿದ್ದು ಸಾಯಲೇ. ಆ ಗಂಗಾದೇವಿ ನೀರಿನ ಅಧಿಷ್ಠಾತ್ರ ದೇವತೆ ನಿನ್ನನ್ನು ಹಣದ ತಾಯಿ ನಿನಗೆ ಸಾರತನವನ ಮಾಡಿದಳು. ಇನ್ಯಾನು ಅಗ್ನಿಯಲ್ಲಿ ಬಿದ್ದು ಸಾಯಲಿ? ಪಂಚಭೂತಗಳು ನಿನ್ನ ಅಧೀನದಲ್ಲಿದೆ. ಹಾಗಾದ್ರೆ ನಾನಿನ್ನು ಹೇಗೆ ಸಾಯಲಿ? ನನ್ನ ಪ್ರೀತಿ, ನನ್ನ ಪ್ರಣಯವೇ ಅಂತ ನಾನು ವಂಚಿತಳಾದೆ. ಯಾವ ಪ್ರಣಯ ವಂಚಿತೆಯಾದಂತಹ ನಾನು ಆ ನನ್ನ ಪ್ರೇಮಾಗ್ನೆಯಿಂದಲೇ, ಆ ನನ್ನ ಪ್ರಣಯ ಚಿತೆಯಿಂದಲೇ ನಾನು ದಹಿಸಿ ಹೋಗುತ್ತೇನೆ ಭೀಷ್ಮ, ನಾನು ದಹಿಸಿ ಹೋಗುತ್ತೇನೆ. ಈಗಾಗಲೇ ಅಂತರಂಗದಿಂದ ನಾನು ಸುಟ್ಟು ಸತ್ತಿದ್ದೇನೆ. ಕೇವಲ ನೆಪಕ್ಕೋಸ್ಕರವಾಗಿ ಇದೋ ಇಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ್ದೇನೆ. ಆ ಅಗ್ನಿಗೆ ಧುಮುಕಿ ನನ್ನ ಪ್ರಾಣವನ್ನು, ನನ್ನ ದೇಹವನ್ನು ಕಳೆದು ಬೀಳುತ್ತಿದ್ದೇನೆ. ಅಯ್ಯೋ ನೋಡು, ಬಲಗಾಲನ್ನು ಮುಂದಕ್ಕೆ ಸೇರಕ್ಕೆ ನಿನ್ನ ಮನೆಯನ್ನು ಪ್ರವೇಶ ಮಾಡಬೇಕಾಗಿತ್ತು. ಆ ಕಾಲನ್ನು ಬೆಂಕಿಯಲ್ಲಿ ಇರಿಸಿದ್ದೇನೆ, ಸುತ್ತುರಿದು ಹೋಗುತ್ತಿದೆ, ನನ್ನ ಕಾಲುಗಳು ಸುತ್ತುರಿದು ಹೋಗುತ್ತಾ ಇದೆ. ಬೆಂಕಿಯಲ್ಲಿ ಹುಟ್ಟಿ ಬಂದವಳು ನಿನ್ನ ಮನೆ ಪ್ರವೇಶ ಮಾಡಲಿ ಭೀಷ್ಮ, ನಿನ್ನ ಮನೆ ಪ್ರವೇಶ ಮಾಡಲಿ. ಅಯ್ಯೋ ಮೇಲೆದ್ದಂತಹ ಬೆಂಕಿಯ ಕೆನ್ನಾಲಿಗೆ ಈ ನನ್ನ ತೊಡೆಗಳನ್ನು ಸುಡುತ್ತಿದೆ ಭೀಷ್ಮ, ಸುಡುತ್ತಾ ಇದೆ. ಮಕ್ಕಳನ್ನು ಕೊಳ್ಳಿರಿಸಿ ನಲ್ಲೆಗರೆಯಬೇಕೆಂದುಕೊಂಡಿದ್ದೆ, ಮುದ್ದಿಸಬೇಕೆಂದುಕೊಂಡಿದ್ದೆ. ಬೆಂಕಿ ಇಟ್ಟು ಬಿಟ್ಟೆ ಭೀಷ್ಮ, ಬೆಂಕಿ ಇಟ್ಟು ಬಿಟ್ಟೆ. ನಿನ್ನ ಮನೆಯಲ್ಲಿ ಹುಟ್ಟಿದ ಮಕ್ಕಳು ತೊಡೆ ಮುರಿದು ಸಾಯಲಿ ಭೀಷ್ಮ, ತೊಡೆ ಮುರಿದು ಸಾಯಲಿ. ಉರಿ ಭೀಷ್ಮ, ಉರಿ, ಸೇಡು. ಅಯ್ಯೋ ಇದು ಮೇಲಿದ್ದಂತಹ ಬೆಂಕಿ ನಾನುಟ್ಟಂತಹ ಈ ಸೀರೆಯ ಸೆರಗನ್ನು ಸುಡುತ್ತಾ ಇದೆ. ಸುಟ್ಟು ಕರಗಿ ಹೋಗುತ್ತಿದೆ ನಾನುಟ್ಟಂತಹ ಬಟ್ಟೆ. ನನ್ನ ಜೀವನದ ಬಟ್ಟೆಯನ್ನೇ ಕೆಡಿಸಿದೆ. ನನ್ನ ಬಟ್ಟೆಗೆ ಬೆಂಕಿ ಬಿತ್ತು. ನಿನ್ನ
ನಿನ್ನ ಮನೆಯನ್ನು ಪ್ರವೇಶ ಮಾಡಿದ ಚಂದ್ರವಂಶದ ಸೊಸೆಗೆ ಸೀರೆಯ ಸೆರಗಿನ ರಕ್ಷಣೆ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಊರಿ ಊರಿ ಊರಿ. ಮೇಲಿದ್ದಂತಹ ಬೆಂಕಿಯ ಕೆನ್ನಾಲಿಗೆ ಈ ನನ್ನ ಹೊಟ್ಟೆಯನ್ನು ಸುಟ್ಟಿತು ಭೀಷ್ಮ, ಸುಟ್ಟಿತು. ಬೆಂಕಿ ಇಟ್ಟು ಬಿಟ್ಟೆ ಭೀಷ್ಮ, ಬೆಂಕಿ ಇಟ್ಟು ಬಿಟ್ಟೆ. ಮಕ್ಕಳನ್ನು ಹಡೆದು ನನ್ನ ತಾಯ್ತನವನ್ನು ಹೆಣ್ತನವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದುಕೊಂಡಿದ್ದೆ. ಸುಟ್ಟು ಬಿಟ್ಟೆ ಭೀಷ್ಮ, ಸುಟ್ಟು ಬಿಟ್ಟೆ. ನಿನ್ನ ಮನೆಯಲ್ಲಿ ನಿನ್ನ ಮನೆ ಪ್ರವೇಶ ಮಾಡಿದ ಚಂದ್ರವಂಶದ ಸೊಸೆಗೆ ಪೂರ್ಣವಾದ ತಾಯ್ತನದ ಸೌಭಾಗ್ಯ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಸೇಡು ಸೇಡು. ಅಯ್ಯೋ, ಇದು ಮೇಲಿದ್ದಂತಹ ಬೆಂಕಿಯ ಕೆನ್ನಾಲಿಗೆ ಈ ನನ್ನ ನೀಳವಾದಂತಹ ಕೇಶರಾಶಿಗಳನ್ನು ಸುಡುತ್ತಾ ಇದೆ, ಸುಡುತ್ತಾ ಇದೆ. ಕರಟಿ ಕಮರಿ ಹೋಗುವಂತಹ ಕೂದಲಿನ ಕಮಟು ವಾಸನೆ, ಕಮಟು ವಾಸನೆ. ನಿನ್ನ ಮನೆ ಪ್ರವೇಶ ಮಾಡಿದ ಚಂದ್ರವಂಶದ ಸೊಸೆಗೆ ಮುಡಿ ಕಟ್ಟುವಂತಹ ಭಾಗ್ಯ ಸಿಗದೆ ಹೋಗಲಿ ಭೀಷ್ಮ. ಅಯ್ಯೋ, ಮೇಲಿದಂತಹ ಬೆಂಕಿ ಈ ನನ್ನ ಯೌವನದ ಧ್ವಜ, ನನ್ನ ಸ್ತನ್ಯವನ್ನು ಸುಟ್ಟಿತು ಭೀಷ್ಮ, ಸುಟ್ಟಿತು. ಮಕ್ಕಳಿಗೆ ಹಾಲು ಉಡಿಸಿ ಆ ತಾಯ್ತನದ ಆನಂದವನ್ನು ನಾನು ಅನುಭವಿಸದೆ ಹೋದೆ. ನಿನ್ನ ಮನೆಯಲ್ಲಿ ಹುಟ್ಟಿರುವಂತಹ ನಿನ್ನ ವಂಶದ ಕುಡಿಗಳು ತಾಯಿಯ ಕೊಲೆ ಹಾಲು ಕುಡಿಯುವಂತಹ ಭಾಗ್ಯದಿಂದ ವಂಚಿತರಾಗಿ ಹೋಗಲಿ ಭೀಷ್ಮ, ವಂಚಿತರಾಗಿ ಹೋಗಲಿ. ಉರಿ ಉರಿ. ಅಯ್ಯೋ, ಇದು ಮೇಲಿದ್ದಂತಹ ಬೆಂಕಿ ಈ ನನ್ನ ಕಣ್ಣುಗಳನ್ನು ಸುಟ್ಟಿತು ಭೀಷ್ಮ, ಸುಟ್ಟಿತು. ಸಾವಿರಾರು ಕನಸುಗಳನ್ನು ಕಂಡಂತಹ ಕಣ್ಣುಗಳಿವು ನನ್ನ ಕನಸುಗಳನ್ನು ಸುಟ್ಟೆ. ನನ್ನ ಈ ಕಣ್ಣುಗಳ ಬೆಂಕಿಗೆ ಆಹುತಿಯಾಗುತ್ತಾ ಇದೆ. ನಿನ್ನ ವಂಶದಲ್ಲಿ ನಿನ್ನ ಮನೆಯಲ್ಲಿ ಕುರುಡರೆ ಹುಟ್ಟಲಿ ಭೀಷ್ಮ, ಕುರುಡರೆ ಹುಟ್ಟಲಿ. ನಾನು ಸಾಯುತ್ತಿದ್ದೇನೆ, ನಾನು ಉರಿಯುತ್ತಿದ್ದೇನೆ, ನಾನು ಕರಗುತ್ತಿದ್ದೇನೆ, ಉರಿಯುತ್ತಿದ್ದೇನೆ. ನದಿಯಾಡು ಭೀಷ್ಮ, ನದಿಯಾಡು, 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 ನದಿಯಾಡು. Manade